ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿಕೊಂಡು ಪೂಜ್ಯ ವೇದಾಂತ ಕೇಶರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಸ್ಮರಣೆ ಮಾಡಿಕೊಂಡು ಈ ಶತಮಾನದ ಸಂತರು, ನಡೆದಾಡುವ ಮಾತನಾಡುವ ದೇವರು, ಜ್ಞಾನಯೋಗಿಗಳು ಪೂಜ್ಯ ಸಿದ್ದೇಶ್ವರಪ್ಪಗಳವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕಾಲ ಭೈರವನಾಥನ ಸನ್ನಿಧಿಗೂ ಹಣೆಮಣೆದು ಈ ಎಲ್ಲ ಕಾರ್ಯಕ್ಕೆ ಕಾರಣೀಭೂತರಾದ ವಿಭೂತಿ ಪುರುಷರು, ರಾಜಯೋಗಿ ಗುರುಬಸವ ಅಜ್ಜನವರ ಸನ್ನಿಧಾನಕ್ಕೂ ಅನಂತ ಕೋಟಿ ಶರಣುಗಳನ್ನು ಸಲ್ಲಿಸುತ್ತಾ, ಆತ್ಮೀಯ ಗುರುಬಂಧುಗಳು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆನ್ನುವಂತೆ ಪೂಜ್ಯ ಸಿದ್ದೇಶ್ವರಪ್ಪಗಳವರ ಸೇವೆಯನ್ನು ಮಾಡಿ ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವೆಯನ್ನು ಮಾಡಿರೋ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರು, ಕರುಣಾಮೂರ್ತಿಗಳು, ಈಶಪ್ರಸಾದ ಶ್ರೀಗಳ ಶ್ರೀಚರಣಕ್ಕೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಂಗೀತ ಬಳಗದವರಲ್ಲಿಯೂ, ಮುದ್ದು ಮಕ್ಕಳಲ್ಲಿಯೂ, ಮಾತೆಯರಲ್ಲಿಯೂ, ಎಲ್ಲ ಹಿರಿಯರಲ್ಲಿಯೂ ಶರಣು ಶರಣಾರ್ಥಿಗಳು. ನಿಮಗೆ ಅನಿಸಿರ್ಬೇಕ್ರಿ, ಶಿವಪೂಜೆ ಕರಡಿ ಬಿಟ್ಟಂಗೆ ಆಗಿರ್ಬೇಕು ನಿಮಗೆ. ಅಲ್ಲ, ದಿನ ಗುರುಗಳದ್ದು ಕೇಳ್ತಿದ್ದೇವೆ, ಇವ್ರು ಯಾರು ಬಂದರು ಅಡ್ವರ್ಟೈಸ್ ಬಂದಂಗೆ ಅಂದಿರ್ಬೋದು. ಬಹುಶಃ ಬೈದಿರಬಹುದು. ಈ ಗವಾಯಿಗಳೊಬ್ಬರು ಬರ್ತಾರ, ಇವರೊಬ್ಬರಿಂದ ದಿನ ಅವರು ಬರ್ತಾರ, ಇಂದ ವಿಶೇಷ ಇವರೊಬ್ಬರು ಬಂದಾರ ಅಡ್ವರ್ಟೈಸ್ ಅಂತ ತಿಳ್ಕೊಂಡಿರ್ಬೇಕು ಅಲ್ರಿ. ಇದೆಲ್ಲ ಯಾರ ಆಜ್ಞೆ ಅಂದ್ರೆ ಅಲ್ಲಿ ಕೂತಾರಲ್ರಿ ಗದ್ಗೆ ಒಳಗೆ ಗುರುಬಸವ ಅಜ್ಜನ ಆಜ್ಞೆ, ಅವನ ಸೇವೆಯನ್ನೇ ಮಾಡೋದು ಅಷ್ಟೇ. ಆಗ ದಿನಾಲು ಪೂಜ್ಯ ಈಶ್ವರಪ್ರಸಾದ ಅಪ್ಪಗಳು ಶರಣರ ಬದುಕು ಕುರಿತಾಗಿ ಅದ್ಭುತವಾಗಿ, ಬಹುಶಃ ನಿಮಗೆ ಸಮಯ ಸಾಲಲ್ಲತ್ತ ನನಗನ್ನಿಸ್ತೈತಿ. ಯಾರೊಬ್ಬರು ಅಜ್ಜ ಹತ್ತಿದ್ರು, ಸಮಯ ಹೋಗೋದೇ ಗೊತ್ತಾಗಲ್ರಿ ನಮಗೆ ಅಂತ ಹತ್ತಿದ್ರು ಅವರು. ಗುರುಗಳ ಸಮಯ ಅಂದ್ರೆ ಸಮಯ. ಯಾಕಂದ್ರೆ ಪೂಜ್ಯ ಬುದ್ಧಿಜಿಯವರು ಅಂದರೆ ಸಿದ್ದೇಶ್ವರಪ್ಪಗಳು ಸಮಯಕ್ಕೆ ಬಹಳ ಮಹತ್ವ ಕೊಡ್ತಿದ್ರು. ಅಂಥ ಸಮಯ ಪರಿಪಾಲನೆ ಮಾಡುವಂಥ ಪೂಜ್ಯ ಈಶ್ವರಪ್ರಸಾದ ಅಪ್ಪಗಳು ದಿನಾಲು ತಮಗೆ ಶರಣರ ಚರಿತಾಮೃತವನ್ನು ಉಣಬಡಿಸ್ತಾ ಇದ್ದಾರೆ. ಶರಣರು ಅವರ ನೀತಿ, ನಡವಳಿಕೆ, ಧರ್ಮ ಹೇಗಿರ್ತೈತಿ, ಹೆಂಗೆ ಬದುಕಿದರು ಶರಣರು ಅನ್ನೋದು ದಿನ ಒಬ್ಬೊಬ್ಬರು ಶರಣರನ್ನು ಅವರ ಜೀವನ ಚರಿತ್ರೆಯನ್ನು ತಮಗೆ ಹೇಳ್ತಾ ಇದ್ದಾರೆ. ಅವರೇನು ಶರಣರ ಗುಡ್ಡಕ್ಕೆ ಹೋಗಲಿಲ್ಲ, ಪ್ರಪಂಚದಲ್ಲಿದ್ದೇ ಪಾರಮಾರ್ಥವನ್ನು ಮಾಡಿದವರು ಶರಣರು. ಯಾರಾದರೂ ಶರಣು ಎಲ್ಲರೂ ಹೋಗಿ ತಪಸ್ಸೆ ಕೂತು ಇಲ್ಲ, ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗುವುದು ಶಿವನಿಗೆ ಅಂತ. ಹೌದಲ್ರಿ? ಅಂಥ ಶರಣರ ಮಹಿಮೆಯನ್ನು, ಗುರುಬಸವ ಅಜ್ಜನ ಮಹಿಮೆಯನ್ನು ಪೂಜ್ಯರು ತಮಗೆ ತಿಳಿಸಿಕೊಡ್ತಾರೆ. ಒಂದು ತಮಗೆ ಹೇಳಬೇಕಂದ್ರೆ ಶರಣರ ಜೀವನ ಹೆಂಗೆ ಅಂತ ಒಬ್ಬ ಮಹಾತ್ಮ ಹೇಳ್ತಾನೆ. ಮನಸೇಕಂ ವಚಸೇಕಂ ಕರ್ಮಣೇಕಂ ಮಹಾತ್ಮನಃ ಅಂತ ಹೇಳ್ತಾರೆ. 3 ಮಾತಿನಲ್ಲಿ ಅವರ ಬದುಕನ್ನು ಚಿತ್ರಿಸಿದರು ಅವರು. ವಚಸೇಕಂ ಮೊದಲ, ಮನಸೇಕಂ ಮನಸ್ಸು ಹೆಂಗಿರ್ತದೆ ಹಂಗೆ ಮಾತು ಹೆಂಗಿರ್ತದೆ ಹಂಗೆ ಕೃತಿ. ಈ 3 ಒಂದಾಯಿತು ಅಂದ್ರೆ ಅವನೇ ಶರಣ ಅಂತ ಅವರು ಹೇಳಿದರು. ಹೌದಲ್ರಿ? ಮತ್ತು ನಮ್ಮನ್ನು ಒಂದೇ ಅಲ್ಲ ಅನ್ಬೋದು ನೀವು. ಹೌದಲ್ರಿ? ನಿಮ್ಮದು ಮನಸ್ಸಲ್ಲಿ ಇಲ್ಲಿ ಸದ್ದ ಜಿಲೇಬಿ ಎತ್ತನ ಅಂದಂದ್ರೆ ಹೋಯ್ತು ನಿಮ್ಮ ಮನಸ್ಸಲ್ಲಿಗೆ, ಹೋಯ್ತಿಲ್ರಿ? ಜಾಮೂನ ಅಂದ್ರೆ ಹೋಗೇ ಬಿಡ್ತದೆ ಅಂಗಡಿಗೆದು. ಆದರೆ ನಮ್ಮ ಶರಣರ ಮನಸ್ಸು ಹಂಗಲ್ಲ. ಶರಣರು ಏನು ಮನಸ್ಸಿನಲ್ಲಿ ವಿಚಾರ ಬತ್ತೋ ಮಾತಿನಲ್ಲಿ ಅದೇ ವಿಚಾರ. ಮಾತಿನಲ್ಲಿ ಏನು ಮಾತನಾಡ್ತಾರ ಕೃತಿಯಲ್ಲೂ ಕೂಡ ಒಂದೇ. ಅದಕ್ಕೆ ಶರಣರು ಅಂತ ಕರೀತಾರೆ. ಹಾಗೆ 12ನೇ ಶತಮಾನದಲ್ಲಿ ಒಬ್ಬ ದೊಡ್ಡ ಶರಣ ಆಗಿ ಹೋದ. ಸಣ್ಣ ಒಂದು ವಚನವನ್ನು ಹೇಳಿ ಬಿಡ್ತೀನಿ. ಇನ್ನು ನೀವು ಹೋಳಿಗೆ ಊಟ ಮಾಡೋರಿದ್ದೀರಿ, ಇದೇನು ಕಟ್ಟಿ ರೊಟ್ಟಿ ಸಾರ್ರಿ, ಯಾರು ಉಣ್ಬೇಕು? ಒಬ್ಬ ಹಾವಿನಾಳ ಕಲ್ಲಯ್ಯನವರು ಅದ್ಭುತವಾಗಿ ವಚನವನ್ನು ಹೇಳ್ತಾರೆ. ಅವರು
ಮನುಷ್ಯರ ಬದುಕು ಹೆಂಗೆ ನಡೆದತ್ತೇಳಿ ಈ ವಚನದಲ್ಲಿ ಹೇಳ್ಯಾನ. ನೀವೇ ಹೊಂದ್ಸೋಳ್ದು ಆ ವಚನ ಹೇಳ್ತೀನಿ ನಾನು. ಮಹಾತ್ಮರು ಹೆಂಗೆ ಬದುಕಿದ್ರು, ನಾವು ಹೆಂಗೆ ಬದುಕಿ ಅನ್ನೋದು ಒಂದು ವಚನದಲ್ಲೇ ಹೇಳ್ತಾರೆ ಅವರು. ಹಗಲು ಹಸಿವೆಗೆ ಕುದಿದು, ಇರುಳು ನಿದ್ರೆಗೆ ಕುದಿದು, ಉಳಿದಾವ ಹೊತ್ತಲ್ಲಿ ಅಸನ ವ್ಯಸನಕ್ಕೆ ಕುದಿದು, ನಿಮ್ಮ ನರಿಯದ ಪಾಪಿನಾನಯ್ಯ, ನಿಮ್ಮ ನರಿಯದ ಕರ್ಮಿನಾನಯ್ಯ, ಮಹಾಲಿಂಗ ಕಲ್ಲೇಶ್ವರ ಅಗಸ ನೀರಡಿಸಿ ಸತ್ತ ತೆರನಂತಾಯಿತ್ತು ಎನ್ನ ಮುಕುತಿ ಅಂತ ಹೇಳಿದ್ರು ನೋಡ್ರಿ. ಒಂದು 4-5 ಲೈನ್ ಅದಾವ. ಇಡೀ ಜೀವನ, ನಮ್ಮ ಜೀವನ ಹೆಂಗನ್ನು ಈ ವಚನದಲ್ಲಿ ಹೇಳ್ಯಾರ ಅವರು. ಮೊದಲೇನು ಹೇಳಿದ್ರಿ? ಹಗಲು ಹಸಿವೆಗೆ ಕುದಿದು. ನಮ್ಮ ಜೀವನ ಇದಕ್ಕೈತ್ರಿ, ಊಟ ಇಷ್ಟು ನಿದ್ದೆ, ಅದು ಬಿಟ್ಟು ಏನಾರ ಸಾಧಿಸಿದೀವಿ ಅಂತ ಹೇಳ್ತಾರೆ. ಹೌದಲ್ರಿ? ಏನೋ ಹಿಂದಿನ ಕಾಲಕ್ಕೆ, ಬ್ರಿಟಿಷರ ಕಾಲಕ್ಕೆ ಒಂದು ಘಟನೆ ಆಯಿತು. ಒಂದು ಸಣ್ಣ ಕತೆ. ಒಬ್ಬ ಬಡ ಮನುಷ್ಯ ಇದ್ದ, ಅವನಿಗೆಲ್ಲೂ ಕೆಲಸ ಇರಲಿಲ್ಲ. ಹುಡುಗ ಒಂದು 25-30 ವರ್ಷ ಇತ್ತು. ಊರಾಗ ಒಬ್ಬ ಸಾಹುಕಾರಿಗೆ ಹೋಗಿ ಕೇಳಿದ, ಮತ್ತೇನು ಕೆಲಸ ಇಲ್ಲರಿ, ನಮ್ಗೆ ಸ್ವಲ್ಪ ಕೆಲಸ ಏನ್ರಿ ಕೊಡ್ರಿ ಅಂದಾಗ ಅವರು ಆಯಿತು ಅಂಥೇಳಿ ಬ್ಯಾಂಕಿಗೆ ಹೊಂಟಿದ್ರು. ಬಾ ನೀನು ಅಂತೇಳಿ ಬ್ಯಾಂಕಿಗೆ ಕರ್ಕೊಂಡು ಹೋದ್ರಿ. ಅಲ್ಲಿ ಮ್ಯಾನೇಜರಿಗೆ ಭೇಟಿ ಮಾಡಿಸಿದ್ರು. ಏನಾದರೂ ಒಂದು ಕಸ ಹೊಡಿದ ಡ್ಯೂಟಿ ಕೊಡ್ರಿ, ಒಂದು ಪ್ಯೂನ್ ಡ್ಯೂಟಿ ಕೊಡ್ರಿ, ಅವನಿಗೆ ಪಾಪ ಬಡವದನ ಅಂಥೇಳಿ ಆ ಕೆಲಸವನ್ನು ಕೊಡಿಸಿದ್ರು ಸಾಹುಕಾರು. ಚಲೋ ಆಯ್ತು ರೀ ಸಾಹುಕಾರ, ಉಪಕಾರ ಆಯಿತು ಅಂದ. ಬಹುಶಃ ಮ್ಯಾನೇಜರಿಗೆ ಕನ್ನಡ ಅರ್ಧಂಬರ್ಧ ತಿಳಿತೈತ್ರಿ. ಹೆಂಗೆ ಇಲ್ಲಿ ಮರಾಠಿ ಕನ್ನಡ ಹೆಂಗೆ ಮಾತಾಡ್ತೀರಿ ಹಂಗೆ ಇಂಗ್ಲೀಷ್ ಮಾತಾಡ್ತಿದ್ದವ. ಆಯಿತು ಅಂತೇಳಿ 1 ವರ್ಷ 2 ವರ್ಷ ಏನು ಹೋಗಿತ್ತು. ಮುಂದೆ ಆ ಹುಡುಗನ ತಂದೆ ತೀರಿಕೊಂಡ. ಅದು ಎಂದಂದ್ರೆ ಶನಿವಾರ ತೀರಿಕೊಂಡ. ಶನಿವಾರ ಹೆಂಗೂ ಬ್ಯಾಂಕ್ ಬಂದಿತ್ತು. ಹೋಗಿ ಅವರ ತಂದೆಯ ಸಂಸ್ಕಾರವನ್ನು ಎಲ್ಲ ಮಾಡಿ ಮುಗಿಸಿದ. ರವಿವಾರ ಮುಗಿಸಿದ, ಸೋಮವಾರ ಮತ್ತೆ ಹೋದ. ಹೋಗಿ ಮ್ಯಾನೇಜರಿಗೆ ಭೇಟಿ ಆದ್ರೆ ಹೋಗಿ, ಸಾಹೇಬರ ಮತ್ತು ನಿನ್ನೆ ಇಲ್ಲ ಮನೆ ನಮ್ಮ ತಂದೆ ತೀರ್ಕೊಂಡಾನ, ಅದಕ್ಕೆ ಅದು ಪುಣ್ಯದ ಕಾರ್ಯ ಮಾಡಬೇಕಾಗ್ಯದ, ಪುಣ್ಯ ತಿಥಿ ಮಾಡಬೇಕಾಗ್ಯದ, ನನಗೆ ಇಂದೊಂದು ದಿನ ಸೂಟಿ ಕೊಡ್ರಿ ಅಂತ ಹೋಗಿ ಕೇಳ್ದ. ಹೌದಲ್ರಿ? ಅವಂದ ಎಲ್ಲಿ ಪುಣ್ಯತಿಥಿ ಅಂದವ. ಅವನಿಗೇನು ಗೊತ್ತಾ? ಇಲ್ಲ ಬಿಡಬೇಕ್ರಿ ಅಂಥೇಳಿ ಹೇಳಿದಾಗ ಮತ್ತು ಕೈಕಾಲು ಹಿಡಿದು ಏನೋ ಮಾಡಂದ. ಆಯಿತು, ನಂದೊಂದು ಕಂಡೀಷನ್ ಅಂದವ. ಯಾರ್ರೀ? ಬ್ರಿಟಿಷ್ ಅಧಿಕಾರಿ. ಆ ಪುಣ್ಯತಿಥಿ ನನಗೆ ತಂದು ತೋರಿಸ್ಬೇಕು ಅಂದವ. ಎಲ್ಲಿ ತರೋದ್ರಿ ಪುಣ್ಯತಿಥಿ? ಆಯಿತು, ಮುಂದೆ ನೋಡೋಣ ಅಂತೇಳಿ ಆಯ್ತು, ಸೂಟಿ ಕೊಟ್ಟತ್ತ ಹೋಗಿಬಿಟ್ಟ ಮನೆಗೆವ. ಎಲ್ಲ ಬೀಗರು ಬಂದರು, ಎಲ್ಲ ಕಾರ್ಯ ಮುಗಿಸಿದ. ಮನೆಯೊಳಗೆ ಹೇಳ್ದ, ಹೆಂಡ್ತಿಗೆ ಹೇಳ್ದ, ಏನಿಲ್ಲ ನಮ್ಮ ಸಾಯಿಬಾಬು ತಲೆ ತಿರ್ಕದಾನ, ಈ ಪುಣ್ಯತಿಥಿ ತಂದು ತೋರಿಸಂದಾನ, ಮತ್ತು ಏನು ತೋರಿಸೋದು ಅಂತ ಕೇಳಿದ. ಹೆಣ್ಮಕ್ಳು ಭಾಳ ಹುಷಾರಿರ್ತಿರ್ತಾರೆ ರೀ. ಯಾಕಂದ್ರೆ ಟಿ ವಿ ಅಲ್ಲಿದ್ದ ರಿಮೋಟ್ ನಿಮ್ಮ ಕೈಯಾಗಿರ್ತೈತಿ. ಅದು ಎಷ್ಟು ಬಟನ್ ಚಾಲು ಆಗಲ್ಲ, ನೀವು ಬಟನ್ ಒತ್ತಾಗಿ ಚಾಲು ಆಗ್ತೈತಿ. ಏನಂದರು? ಆಯಿತು ನಾನು ಎಲ್ಲ ಮಾಡಿಕೊಡ್ತೀನಿ ಅಂದಾಗ ಒಂದು ಬುಟ್ಟಿ ತಂದು ಅದರೊಳಗೆ ಹೋಳಿಗೆ, ನಿನ್ನ ಉಳಿದವ್ರು ಹೋಳಿಗೆ, ಕಾರ್ಚಿಕಾಯಿ, ಚಕ್ಕಲಿ ಏನೆಲ್ಲ ಕಟ್ಟಿ, ಅರಿಬಿ ಬಿಳಿ ಅರಿಬಿ ಕಟ್ಟಿ, ಮ್ಯಾಗ ಕುಂಕುಮ ಅರಿಶಿನ ಹಚ್ಚಿ, ಯುವತಿ ಪಟ್ಟ ಬಡ್ದು ಒಯ್ರಿದ ಪುಣ್ಯತಿಥಿ ಅಂದಳು ಹೆಣ್ಮಗಳು. ಭಾಳ ಹುಷಾರು ಹೆಣ್ಮಕ್ಳು ರೀ. ಅದು ತಲೆ ಮೇಲೆ ಹೊತ್ಕೊಂಡು ಒಯ್ತ್ರಿ. ಎಲ್ಲಿಗೆ? ಬ್ಯಾಂಕಿಗೆ ಒಯ್ದು ಅವನ ಮುಂದೆ ಇಟ್ಟು ಅವ ನೋಡಿದ, ವಾಹ್ ಪುಣ್ಯತಿಥಿ ಅಂದವ. ಯಾಕೆ ಚಕ್ಕಲಿ ಅದಾವಲ್ಲೆಲ್ಲ ತಿಂದ, ಮಸ್ತಾಯಿತು. ಅವ ಇದಕ್ಕೆ ಎಷ್ಟು ಖರ್ಚಾಗ್ಯದ ಅಂತ ಕೇಳಿದ. ಆಗಿನ ಕಾಲಕ್ಕೇನೋ 200-300 ಆಗಿತ್ತು ಅಷ್ಟು ಹೇಳ್ದ. 500 ತಗೋ, ನನ್ನ ಪುಣ್ಯತಿಥಿ ಮಾಡಂದವ. ಸಾಹೇಬ್ರ ಹಂಗೆ ಮಾಡಕ್ಕೆ ಬರೋದಲ್ರಿ ಪುಣ್ಯತಿಥಿ, ಮ್ಯಾಲೆ ಹೋದ್ರೆ ಮಾಡ್ಬೇಕಾಗತ್ತ. ಅವನಿಗೆ ಭಾಷೆ ತಿಳಿಯಲ್ದು. ನೀ ಮಾಡ್ದಿ ಚಲೋದ, ನಾಳೆ ನಿನಗೆ ಡಿಸ್ಮಿಸ್ ಅಂದವ. ಪುಣ್ಯಾತ್ಮ ರೊಕ್ಕ ಹೋಗಿ ಮಾಡ್ತೀನಂದ. 1 ದಿನ ಸೂಟಿಲ್ಲ, 2 ದಿನ ಸೂಟಿ ತಗೋ, ಇದು ತಗೋ 1000 ರೂಪಾಯಿ, ಹೋಗಿ ನಂದು ಮಾಡಿ ಪುಣ್ಯತಿಥಿ ಅಂದವ. ಇದು ಒಳ್ಳೆ ಹಣಿ ಬರಬತ್ತಂದವ. ಮನೆಗೆ ಹೋದ. ಹೋಗಿ ಹೆಂಡ್ತಿಗೆ ಹೇಳ್ದ, ಹಿಂಗೆ ಅದ್ರ ಬಾಯಾಗ ಮಣ್ಣು ಒಂದಳಕ್ಕೆ, ಇದಕ್ಕೇನು ಹೋಗೋದು ಬಂದ ಅಂದಳು. ಅವನಿಗೇನು ಗೊತ್ತಾಗಲ್ಲ, ಇದೇನು ಚಕ್ಕಲಿ ಪಕ್ಕಲಿ ಮಾಡಿದಿ, ಮತ್ತು ಮಾಡಿ ಕಟ್ಟು ಅಂದಳು. ಮತ್ತು ನೆರೆಹೊರೆಯವ್ರನ್ನೆಲ್ಲ ಕರೆಸಿ ಮಾಡ್ಬೇಕಾಗ್ತಲ್ರಿ, ಒಬ್ರಿಗೆ ಮಾಡೋದಾಗೋದಿಲ್ಲ. ಎಲ್ಲ ಕರೆಸಿ ಮತ್ತೆ ಮಾಡಿ ಅದು ಪುಣ್ಯತಿದ್ದು ದೊಡ್ಡದಾಯ್ತು ರೀ ಜರ. ಯಾಕೆ ರೊಕ್ಕ ಹೆಚ್ಚಿಗೆ ಕೊಟ್ಟಿದ್ರಲ್ಲ. 2 ದಿನ ಮನ್ಯಾಗ ಕೂತು 3ನೇ ದಿನಕ್ಕೆ ತಲೆ ಮೇಲೆ ಕಟ್ಕೊಂಡು ಹೋದ.
ಎಲ್ಲಿ ಆಫೀಸ್ಗೆ ಹೋದ, ಆಫೀಸ್ ಇರಲಿಲ್ಲ ಸಾಹೇಬ, ಇನ್ನು ಮನೆಗೆ ಹೋಗೋಣ ಅಂದವ. ಮನೆಗೆ ಹೋಗಿ ಟೇಬಲ್ ಮ್ಯಾಗ ಇಟ್ರಿ. ಹಲೋ, ಹಾಂ, ಈ ಬಾಲಕ ಕಳ್ಕೊಂಡಿದ್ದಾನೆ. ದಯವಿಟ್ಟು ಅವರ ತಾಯಿಯವರು ಯಾರಿದ್ದರೂ ಬಂದು ಕರ್ಕೊಂಡು ಹೋಗ್ಬೇಕಾಗಿ ಬರಂತಿ. ಸದರಿ ಬಾಲಕ ಅಳ್ಳಾತಿದ್ದಾನೆ. ಇವರ ತಾಯಿಯವರು ಬಂದು ಕರೆದುಕೊಂಡು ಹೋಗ್ಬೇಕಾಗಿ ಬರುವಂತಿ. ಹಾಂ, ಬಂದ್ರನ್ರಿ. ಹಾಂ, ನೋಡ್ರಿ ಈ ಕಡೆ ಪುಣ್ಯತಿಥಿ ನೋಡ್ರಿ ಈ ಕಡೆ ಮೊದಲ ಅಲ್ಲಿ. ಆವಾಗ ಏನು ಮನ್ಯಾಗ ಇರ್ತಾಳ್ರಿ, ಏನು ಬ್ಯಾಂಕ್ ಮ್ಯಾನೇಜರ್ ಮನೆಯವರು ಅವರು ಎದುರಿಗೆ ಬಂದರು. ಏನದು ಕೇಳಿದ್ರೆ ಅದು ಪುಣ್ಯತಿಥಿ ರೀ ಅಂದವ. ಬಿಚ್ಚು ಅಂದರು. ಅವ ಎಲ್ಲ ಸಾಹೇಬ್ ಹೇಳ್ದ ತಿಳಿಸಿ, ಇದು ನನ್ನ ಪುಣ್ಯತಿಥಿ ಅಂದವ ಸಾಹೇಬ. ಎಲ್ಲ ಬಿಚ್ಚಿದ್ರು. ಅಕ್ಕಿನೂ ಎಂದೂ ತಿಂದಿತ್ತಿಲ್ಲ. ಚಕ್ಲಿ ಕಾರ್ಚಿಗೆ ಎಂದು ಮಣ್ಣಾಗ ಗೊತ್ತವಕ್ಕ ತಿಂದಳು. ಭಾಳ ಚಲೋ ಆಗ್ಯದ, ನಂದೊಂದು ಮಾಡಿಸ್ರಿ ಎಂದಳಕಿ. ಅವಾಗ ಅವನಿಗೆ ಗಾಬರಿನೇ ಆದ್ರವ. ಇನ್ನು ಬಹುಶಃ ಮಂದಿ ಪಾಳಿ ಹತ್ತದ ಕಾಣಿಸ್ತದ ಅಂದವ. ನೀವು ಎಷ್ಟು ಕೊಟ್ಟಿರಿ? ನಾ 1000 ರೂಪಾಯಿ, ನಂದು 2000 ತೊಗೋರಿ. ಇನ್ನೊಂದು 2 ದಿನ ಎಕ್ಸ್ಟ್ರಾ ಸೂಟಿ ಕೊಡ್ರಿ. ಸುಪ್ರೀಂ ಕೋರ್ಟ್ ಹೇಳ್ದಂಗೆ ಮಾಡ್ಬೇಕಲ್ರಿ. ಅವ ಅಂದ, ಹಣಿ ಬಡ್ಕೊಂಡ. ಹಂಗೆ ಮಾಡೋದಲ್ರಿ, ತೀರ್ಕೊಂಡು ಹೋದ ಮ್ಯಾಗ ನಮ್ಮ ಅಪ್ಪ ಏನು ತಿಂತಿದ್ದ ಅದು ಇಷ್ಟಾರ್ಥಗಳ ಮಾಡಿರ್ತೇವೆ ಅಂತೇಳಿ ಮತ್ತೊಬ್ಬರಿಗೆ ಕರೆಸಿ ಇಂಗ್ಲೀಷ್ನಾಗ ಹೇಳಿದಾಗ ಆಳಾಗ ಹಾಂ ಅಂದ್ರತ್ತವ್ರು. ಅಂದ್ರೆ ನಾವು ಎದಕ್ಕೆ ಬದುಕಿದ್ದೀವಿ ಅಂದ್ರೆ, ನಾ ಹೇಳೋ ಮಾತಲ್ರಿ ಇದು, ಹಾವಿನಾಳ ಕಲ್ಲಯ್ಯ ಶರಣ ಹೇಳೋದು ಮಾತ. ಹಗಲು ಹಸಿವೆಗೆ ಕುದಿದು, ಇರುಳು ನಿದ್ರೆಗೆ ಕುದಿದು, ಉಳಿದಾವ ಹೊತ್ತಲ್ಲ ಅಸನ ವ್ಯಸನಕ್ಕೆ ಕುದಿದು, ನಿಮ್ಮ ನರಿಯದ ಪಾಪಿ ನಾನಯ್ಯ, ನಿಮ್ಮ ನರಿಯದ ಕರ್ಮಿ ನಾನಯ್ಯ, ಮಹಾಲಿಂಗ ಕಲ್ಲೇಶ್ವರ. ಕೊನೆಗೊಂದು ಮಾತು ಹೇಳ್ತಾನೆ ರೀ. ಒಂದು ಅಗಸರು ಉದಾಹರಣೆ ಕೊಟ್ಟು ಹೇಳ್ತಾರವರು. ಅಗಸ ನೀರೊಳಗಿದ್ದು ನೀರೆಡಿಸಿ ಸತ್ತ ತೆರನಂತೆ ಆಯಿತು ಎನ್ನ ಮುಕುತಿ ಅಂತ ಹೇಳಿದರು. ಅವ ನೀರಾಗೆ ಅದಾನ, ನೀರು ಕೊಡ್ಲಿಕ್ಕೆ ವ್ಯಾಳೆ ಇಲ್ಲ, ಅಷ್ಟು ಕೆಲಸ. ಹಂಗೆ ನಮ್ಮ ಜೀವನ ಬೇಳೂರು ಒಳಗೆ ಪ್ರವಚನ ಕೇಳೋಕ್ಕೆ ವ್ಯಾಳೆನೇ ಇಲ್ಲ. ಎಲ್ಲಂದ್ರೆ ದ್ರಾಕ್ಷಿ ತೋಟದಾಗ ಬರೇ ಬಡದೆ ಆಡೋದು. ನಮ್ಮ ಜೀವನ ಹಿಂಗೆ ಹೋದ್ರೆ ಅಲ್ಲ, ದೇವರನ್ನು ನೆನೆ ಅಂತ ಕೂಡ ಅಂತ ಶರಣರು ಹೇಳಿದ್ರು. ಇದು ಕತೆ ಹಾಗೆ ಮುಂದೆ ಹೋಗ್ತೈತಿ. ನಾವು ಪೋಳ್ದು ಕೇಳೋನು ಮತ್ತು ಅವಕಾಶ ಸಿಕ್ಕಾಗ ಗುರುಬಸವಜ್ಜನ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ 4 ನುಡಿಯನ್ನು ಗುರುಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರ ದಿವ್ಯ ಚರಣಗಳಿಗೆ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸಿ, ಎಲ್ಲ ಶಿವಶರಣರ ಪವಿತ್ರ ಪಾದ ಪದ್ಮಗಳಿಗೆ ಭಕ್ತಿಯಿಂದ ಶಿರವಾಗಿ, ಸುಕ್ಷೇತ್ರ ಬೇಳೂರಿನ ಅಧಿದೈವ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಶತನಮನಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ಆರಾಧ್ಯರು ಪರಮ ಪಾವನ ಮೂರ್ತಿಗಳು ವಿಶ್ವಸಂತರಾದಂತಹ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳವರ ದಿವ್ಯಗದ್ದುಗೆಗೂ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಆಧ್ಯಾತ್ಮಿಕ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ದಯಪಾಲಿಸಿರುವ ಹಿರಿಯರು, ಮಾತೃ ಹೃದಯಗಳು, ಶ್ರೇಷ್ಠ ಸೇವಾ ಸಾಧಕರಾದಂತಹ ಪರಮ ಪೂಜ್ಯ
ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರ ಚರಣಗಳಿಗೂ ವಂದಿಸಿ, ಗಾನಗವಾಯಿಗಳಾದಂತಹ ಸಿದ್ಧಾರೂಢ ಅವರಳ್ಳಿಯವರಲ್ಲಿಯೂ ಹಾಗೂ ಸಿದ್ಧರಾಜ್ ಪಾಟೀಲ್ ಅವರಲ್ಲಿಯೂ ಶ್ರದ್ಧೆಯಿಂದ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಅಲ್ಲಿ ಗೇಟ್ನೊಳಗೆ ಪ್ರವೇಶ ಮಾಡಿದ್ರಿ ಅಂದರೆ ನಿಮ್ಮ ಮಾತು ಬಂದಾಗಬೇಕು. ಯಾಕೆ ಅಂದ್ರೆ ಇದು ಗುರುಬಸವ ಮಹಾಶಿವಯೋಗಿಗಳು ಸದಾಕಾಲ ವಾಸ ಮಾಡಿಕೊಂಡಿರುವಂಥ ಪವಿತ್ರ ಗದ್ದುಗೆಯ ಪರಿಸರ. ನೀವು ಮಾತಾಡ್ಕೋತ ಕುಂತ್ರಿ ಅಂದ್ರೆ ನೀವು ಏನು ಬೇಡ್ತೀರಿ ಅದನ್ನು ಅವ್ರು ಅಕ್ಷಯವಾಗಿ ಕೊಟ್ಟು ಬಿಡ್ತಾರೆ. ನೀವು ಬಹಳ ಮಾತಾಡಿದ್ರಿ ಅಂದ್ರೆ ಮಾತಾಡ್ಕೋತ ಹೋಗಪ್ಪ ಅಂತ ಅಂದುಬಿಡ್ತಾರೆ. ಶಾಂತವಾಗಿ ಕುಂತ್ರಿ ಅಂದರೆ ನಿಮಗೆ ಮುಕ್ತಿ ಆಗಲಿ, ನಿಮಗೆ ದೇವರ ದರ್ಶನ ಆಗಲಿ ಅಂತ ಅವ್ರು ಆಶೀರ್ವಾದ ಮಾಡ್ತಾರೆ. ಕೆಲವೊಂದು ಪರಿಸರ ಆ ರೀತಿಯಾಗಿರ್ತದೆ. ಈಗ ಸಂತ್ಯಾಗ ಯಾರು ಶಾಂತವಾಗಿ ಕುಂಡ್ರಪ್ಪ, ಕಣ್ಣು ಮುಚ್ಕೊಂಡ್ರು ಧ್ಯಾನ ಮಾಡುವಂತ ಯಾರು ಹೇಳೋದಿಲ್ಲ. ಸಂತೆಯ ಪರಿಸರವೇ ಬೇರೆ, ಮನೆಯ ಪರಿಸರವೇ ಬೇರೆ. ಅದೇ ರೀತಿಯಾಗಿ ಆಶ್ರಮದ, ಮಠದ, ಮಂದಿರದ ಪರಿಸರವೇ ಬೇರೆ. ಯಾಕೆ ಅಂದ್ರೆ ಇಲ್ಲಿ ತಪಸ್ಸಿನ ತರಂಗಗಳಿರ್ತಾವೆ, ಶಾಂತಿಯ ಕಿರಣಗಳಿರ್ತಾವೆ. ಮನುಷ್ಯ ಶಾಂತನಾಗಬೇಕಾದ್ರೆ ಸಂತರ ಸಾನ್ನಿಧ್ಯವನ್ನು ಸೇರಬೇಕು. ಹಾಗೆ ಇದೊಂದು ತಪಸ್ಸಿನ ಜಾಗ. ನಮಗೇನಾದರೂ ಅದು ಸಾಧ್ಯ ಆಗ್ತದನೋ ಏನೋ ಅಂತ ನೋಡಬೇಕು. ನಾವು ಇಡೀ ಜೀವನನ ಬರೀ ಚೇಷ್ಟ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ. ಗಂಭೀರತೆ ಅನ್ನುವಂಥದ್ದಿಲ್ಲ. ಜೀವನದಲ್ಲಿ ಯಾವುದನ್ನು ಸಾಧಿಸಬೇಕಾಗಿದೆ ಅದರ ಕಡೆಗೆ ನಮ್ಮ ಲಕ್ಷ್ಯ ಇಲ್ಲ. ನಾವು ಇಲ್ಲಿಯವರೆಗೆ ಯಾವ ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ಆಯುಷ್ಯರೇ ಹೊಂಟದ, ಯಾರ ಕೈಯಲ್ಲಿಯೂ ಆಯುಷ್ಯ ಸಿಗುವುದಿಲ್ಲ. ಇಂಥದ್ದರಲ್ಲಿ ನಾವು ಏನು ಮಾಡಬೇಕಾಗಿದೆ? ಪರಮಪೂಜ್ಯ ಗುರುಬಸವ ಮಹಾಶಿವಯೋಗಿಗಳವರು ಯಾವುದಕ್ಕಾಗಿ ಬೀಳೂರಿಗೆ ಬಂದರು? ಅವರಿಷ್ಟೆಲ್ಲ ಮಠವನ್ನು ಯಾರ ಸಲುವಾಗಿ ಕಟ್ಟಿಸಿದರು? ಇಲ್ಲಿ ಎಷ್ಟೋ ಜನ ದುಃಖಿತರು ಬರ್ತಾರೆ. ಅವರ ದುಃಖ ಕಡಿಮೆ ಆಗಬೇಕು, ಅವರೆಲ್ಲ ನಕ್ಕೋತಿ ಮಠದಿಂದ ಹೋಗಬೇಕು ಅಂತ ಈ ಮಠ ಕಟ್ಟಿಸಿದರು. ಹಾಗೆ ಅಂತಹ ಮಹಾಶಿವಶರಣರು, ಆಧ್ಯಾತ್ಮದ ಮೇರು ಪರ್ವತ, ಧರ್ಮದ ಮಹಾಸಾಮ್ರಾಟ, ಅನುಭಾವದ ಮಹಾಸಾಗರರಾಗಿ ಈ ಜಗತ್ತಿನಲ್ಲಿ ಎಲ್ಲ ನದಿಗಳು ಯಾವ ದಿಕ್ಕಿನ ಕಡೆಗೆ ಹರಿತಾವಂದ್ರೆ ಎಲ್ಲಿ ಸಾಗರ ಅದನೋ ಆ ದಿಕ್ಕಿನ ಕಡೆಗೆ ಹರಿತಾವೆ. ಕೃಷ್ಣಾ ನದಿನೂ ಹರಿದು ಹೋಗುವುದು ಸಾಗರದ ಕಡೆಗೆ. ಮಲಪ್ರಭಾ, ಘಟಪ್ರಭಾ, ಭೀಮಾ ನದಿ, ಕಾವೇರಿ, ಗಂಗಾ, ಬ್ರಹ್ಮಪುತ್ರ, ಯಮುನಾ, ಸರಸ್ವತಿ, ಯಾವುದೇ ನದಿಯಾಗಿರಲಿ ಅದು ಹೋಗಿ ಕೂಡುವುದು ಮಹಾಸಾಗರವನ್ನು. ಹಾಗೆ ನಾವೆಲ್ಲ ಏನು ಬೇಕಾದರೂ ಆಗಿರಬಹುದು, ಆದರೆ ನಾವೆಲ್ಲ ಹೋಗಿ ಕೂಡುವಂತಹ ಮಹಾಸಾಗರ ಯಾವುದು ಅಂದ್ರೆ ದೇವಸಾಗರ, ಗುರು ಅನ್ನುವಂಥ ಸಾಗರವನ್ನು ನಾವೆಲ್ಲ ಹೋಗಿ ಕೂಡ್ತೀವಿ. ಅಂತಹ ಗುರುಸ್ವರೂಪರಾಗಿ, ದೇವಸ್ವರೂಪರಾಗಿ, ಕೂಡಲ ಸಂಗಮ ದೇವರನ್ನು ತೋರಿಸುವ ಸಲುವಾಗಿಯೇ ಈ ಜಗತ್ತಿಗೆ ಅವತರಿಸಿದಂತಹ ಮಹಾಪುರುಷರು ಜಗಜ್ಯೋತಿ ಬಸವೇಶ್ವರರು. ಜಗಜ್ಯೋತಿ ಅನ್ನುವಂತಹ ಹೆಸರು ಅನ್ವರ್ಥಕ. ಯಾಕೆ ಅಂದರೆ ಅವರು ಅವತರಿಸಿದ್ರು ಇಡೀ ಜಗತ್ತಿಗೆನ ಒಂದು ಜ್ಞಾನದ, ಭಕ್ತಿಯ, ತಿಳುವಳಿಕೆಯ ಜ್ಯೋತಿ ಹೊತ್ತಿದಂಗಾಯಿತು.
ಆ ಜ್ಯೋತಿ ಅವತರಣಾ ಭೂಮಿ ಯಾವುದಾಯಿತು ಅಂದ್ರೆ ಬಾಗೇವಾಡಿ ಆಯಿತು. ನೋಡ್ರಿ, ಒಂದೊಂದು ಊರುಗಳು ಎಷ್ಟು ಪವಿತ್ರ ಇರ್ತಾವೆ. ಜಗತ್ತಿನಲ್ಲಿ ಲಕ್ಷ ಲಕ್ಷ ಕೋಟಿಗಟ್ಟಲೆ ಊರುಗಳದಾವ, ಗ್ರಾಮಗಳದಾವ. ಆದ್ರೆ ದೇವರ ಅವತರಿಸಲಿಕ್ಕೆ ಒಂದು ಭೂಮಿ ಅಂತ ಆಯ್ಕೆ ಮಾಡಿಕೊಳ್ತಾನೆ. ಹಂಗೆ ಬಸವಣ್ಣನವರು ಪರಮಾತ್ಮನ ಪರಮ ಸೇವಕರು. ಅವರು ಈ ಜಗತ್ತನ್ನು ಉದ್ಧರಿಸಲಿಕ್ಕೆ ಬಾಗೇವಾಡಿಯನ್ನು ಅವತರಣಾ ಭೂಮಿ ಅಂತ ಆಯ್ದುಕೊಂಡ್ರು. ಆ ಬಳಿಕ ಅವರ ಭಕ್ತಿಯ ಕ್ಷೇತ್ರವಾಯಿತು, ಅವರ ಅಧ್ಯಯನದ ಕ್ಷೇತ್ರವಾಯಿತು ಕೂಡಲ ಸಂಗಮ, ಎರಡನೆಯ ಪವಿತ್ರ ಕ್ಷೇತ್ರ. ಅಲ್ಲಿಂದ ಬಸವಣ್ಣನವರ ಅನುಭವ ಆಧ್ಯಾತ್ಮದ ಎತ್ತರ ಮಹಾಪರ್ವತದಷ್ಟು ಬೆಳೆಯಿತು, ಹಿಮಾಲಯದಷ್ಟು ಬೆಳೆಯಿತು. ಇಡೀ ಜಗತ್ತಿನ ಎಲ್ಲ ಮೂಲೆ ಮೂಲೆಗಳಿಂದಲೂ ಶಿವಶರಣರ ದಿಕ್ಕಿನತ್ತ ಹರಿದು ಬಂದರು. ಅದು ಬಸವ ಕಲ್ಯಾಣವಾಗಿ ಮಾರ್ಪಟ್ಟಿತು. ಅದು ಒಂದು ಪವಿತ್ರ ಕ್ಷೇತ್ರ. ಅಕಸ್ಮಾತ್ ಏನಾದರೂ ನಿಮ್ಮ ಊರ ಈ ಬೀಳೂರದ, ಬರೇ ಬೀಳೂರಂದರೆ ಯಾರೂ ಅಷ್ಟು ಗಮನ ಕೊಡುವುದಿಲ್ಲ, ಅಷ್ಟು ಭಕ್ತಿಭಾವ ಬರುವುದಿಲ್ಲ. ಕಾಲಭೈರವನಾಥ ನೆಲೆಸಿದಂತಹ ಬೀಳೂರು ಅಂದರೆ ಎಲ್ಲರೂ ಕೈ ಮುಗಿತಾರೆ. ಯಾಕೆ ಅಂದರೆ ಅದೊಂದು ಕ್ಷೇತ್ರವಾಯಿತು. ಹಾಗೆಯೇ ಗುರುಬಸವ ಮಹಾಶಿವಯೋಗಿಗಳವರ ಮಹಾವಿರಕ್ತ ಮಠ ಯಾವ ಊರೊಳಗದಲ್ಲ ಅಂತಹ ಬೀಳೂರು ಅಂದ್ರೆ ಇಡೀ ಜಗತ್ತಿನ ಜನನ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಇದು ಕ್ಷೇತ್ರ ಮಹಿಮೆ. ಊರುಗಳು ಭಾಳ ಅದಾವು, ಆದ್ರೆ ಪವಿತ್ರವಾದಂಥ ಊರುಗಳು ಕೆಲವು ಅದಾವು. ಹಂಗೆ ಬಾಗೇವಾಡಿ ಇದು ಬಸವಣ್ಣನವರು ಜನಿಸಿದಂತಹ ಪರಮ ಪವಿತ್ರ ಕ್ಷೇತ್ರ. ಜನನಿ ಕೃತಾರ್ಥ, ಜನ್ಮಭೂಮಿ ಕೃತಾರ್ಥ, ವಸುಂಧರಾ ಪುಣ್ಯವತೀಚತೇನ. ಒಂದು ಮಾತನ್ನು ಹೇಳ್ತಾರೆ ಸಂಸ್ಕೃತದಲ್ಲಿ. ಯಾವ ತಾಯಿ ಪವಿತ್ರ ಅಂದರೆ ಯಾವ ತಾಯಿಯ ಉದರದಿಂದ ಒಬ್ಬ ಜಗಜ್ಯೋತಿ ಹುಟ್ಟಿದನೋ ಅಂತಹ ತಾಯಿ ಪವಿತ್ರ ಈ ಜಗತ್ತಿನಲ್ಲಿ. ಜನನೀ ಕೃತಾರ್ಥ. ತಾಯಂದರೆ ಅಂಥವರಿರಬೇಕು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜನಂತಹ ಒಬ್ಬ ಶೂರನಿಗೆ ಜನ್ಮ ಕೊಡಬೇಕು. ಎಷ್ಟು ಶತಮಾನಗಳಾದರೂ ಕೂಡ ಶಿವಾಜಿ ಹೆಸರನ್ನು ತೆಗೆದುಕೊಂಡ್ರೆ ಎಂತಹ ಹೇಡಿಯ ಮನಸ್ಸಿನಲ್ಲಿ ಕೂಡ ಶೂರತ್ವದ ಅಲೆಗಳು ಕಂಪಿಸ್ತಾವಲ್ಲ, ಎಂತಹ ಒಬ್ಬ ಭಯಾನ್ವಿತ ಮನುಷ್ಯನಿಗೂ ಕೂಡ ಧೈರ್ಯದ ಮಿಂಚಿನ ಸಂಚಾರ ಆಗ್ತದಲ್ಲ, ಅಂತಹ ವ್ಯಕ್ತಿತ್ವ, ಆ ವ್ಯಕ್ತಿಗೆ ಜನ್ಮ ಕೊಟ್ಟಂಥ ಒಬ್ಬ ತಾಯಿ ಸಾಮಾನ್ಯ ಅಲ್ಲ, ಆಕೆ ಮಹಾಮಾತೆ ಅಂತ ಗೌರವಿಸಬೇಕು. ಜನನೀ ಕೃತಾರ್ಥ, ಜನ್ಮಭೂಮಿ ಕೃತಾರ್ಥ. ಎಲ್ಲಿ ಹುಟ್ಟುತ್ತಾರಲ್ಲ ಮಹಾತ್ಮರು ಆ ಜನ್ಮಭೂಮಿ ಅಷ್ಟೇ ಪವಿತ್ರ. ಅಷ್ಟೇ ಅಲ್ಲದೆ ಬರೇ ಆ ಒಂದು ಪ್ರದೇಶ ಅಷ್ಟೇ ಪವಿತ್ರ ಆಗುವುದಿಲ್ಲ, ವಸುಂಧರಾ ಪುಣ್ಯವತೀಚತೇನ. ಸಮಸ್ತ ಜಗತ್ತೇ ಪವಿತ್ರವಾಗುತ್ತದೆ ಒಬ್ಬ ಜಗಜ್ಯೋತಿ ಬಸವಣ್ಣನವರು ಅವತರಿಸುವುದರಿಂದ. ಅಂತಹ ಬಸವಣ್ಣನವರು ಬಾಗೇವಾಡಿಯಲ್ಲಿ ಜನಿಸಿದರು. ಅವರ ತಂದೆ ಮಾದರಸ ಅಂದ್ರೆ ಅಲ್ಲಿಯ ಅಗ್ರಹಾರದ ಮುಖ್ಯಸ್ಥನಾಗಿದ್ದ. ಶೈವಿ ಲಿಂಗಿ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದಂಥವರು ಬಸವಣ್ಣನವರು. ಅವರ ತಾಯಿಯ ಹೆಸರು ಮಾದಲಾಂಬಿಕೆ. ತಾಯಿಯ ಊರ ಇಂಗಳೇಶ್ವರ. ಇಂಗಳೇಶ್ವರದಲ್ಲಿ ಬಸವಣ್ಣನವರು ಜನಿಸಿದರು. ಬಾಗೇವಾಡಿನೂ ಪವಿತ್ರ ಆಯಿತು, ಇಂಗಳೇಶ್ವರ ಪವಿತ್ರ ಆಯಿತು. ಆ ನಂತರ ಹುಟ್ಟುತ್ತಲೇ ಮಹಾ ಸಾಮರ್ಥ್ಯಶಾಲಿಗಳಾಗಿದ್ದ ಬಸವಣ್ಣನವರು ಬೆಳೀತಾ ಬೆಳೀತಾ ಹೋದರು. 8-10 ವರ್ಷ ಆಗಿರಬೇಕು. ಆವಾಗ ಬ್ರಾಹ್ಮಣರ ರೀತಿ ಸಂಪ್ರದಾಯದ ಪ್ರಕಾರ ಉಪನಯನ ಸಂಸ್ಕಾರ ಮಾಡುವಂತಹ ಸಮಯ ಬಂತು.
ಲಿಂಗಾಯತ ಸಂಪ್ರದಾಯದಲ್ಲಿ ಲಿಂಗ ದೀಕ್ಷಾ ಪದ್ಧತಿ ಅದ. ನೀವು ಯಾರ್ಯಾರು ದೀಕ್ಷಾ ತಗೊಂಡಿಲ್ಲ ಅವರೆಲ್ಲ ದೀಕ್ಷಾ ತಗೋಬೇಕು. ಅಷ್ಟೇ ಅಲ್ಲದೆ ಈ ಲಿಂಗಾಯತ ಸಂಪ್ರದಾಯದಲ್ಲಿ ಇನ್ನೊಂದು ವಿಶಿಷ್ಟ ಪರಂಪರೆ ಅದು. ಹುಟ್ಟಿದ ಬಳಿಕ ಹುಡುಗನಿಗೆ ದೀಕ್ಷಾ ಮಾಡೋದೇನು ದೊಡ್ಡದಲ್ಲ, ಆ ಮಗು ಇನ್ನೂ ಗರ್ಭದಲ್ಲೇ ಇರಬೇಕು, ಆವಾಗಲೇ ತಾಯಿಗೆ ಗರ್ಭಲಿಂಗ ದೀಕ್ಷೆ ಅಂತ ತಾಯಿಗೆನ ದೀಕ್ಷಾ ಕೊಟ್ಟು ಬಿಡ್ತಾರೆ. ಇಷ್ಟು ವಿಶಿಷ್ಟ ಪರಂಪರೆ ಅದು. ಆ ಹುಡುಗ ಮುಂದೆ ಗರ್ಭದಲ್ಲಿರುವಾಗಲೇ ಲಿಂಗ ದೀಕ್ಷೆ ಆಗ್ಯದಂದ ಬಳಿಕ ಆ ಹುಡುಗ ಎಂದಾದರೂ ಕೆಟ್ಟಾಗಿ ಹುಟ್ಟಲಿಕ್ಕೆ ಸಾಧ್ಯವೇ? ಸಂಸ್ಕಾರ ಬಹಳ ಮುಖ್ಯ. ಹಂಗೆ ಬ್ರಾಹ್ಮಣರಲ್ಲಿ ಉಪನಯನ ಸಂಸ್ಕಾರ ಅಂತದ. ಉಪನಯನ ಆಯಿತು ಅಂದ್ರೆ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ ವೇದಾಭ್ಯಾಸಾತ್ ವಿಪ್ರೋ ಭವತಿ ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ. ಹುಟ್ಟುತ್ತಲೇ ಪ್ರತಿಯೊಬ್ಬ ಮನುಷ್ಯ ಹೆಂಗಿರ್ತಾನಂದ್ರೆ ಶೂದ್ರ, ಏನೇನೂ ಇಲ್ಲ, ತಿಳುವಳಿಕೆನೇ ಇರುವುದಿಲ್ಲ, ಜ್ಞಾನ ಇರುವುದಿಲ್ಲ, ಸಂಸ್ಕಾರ ಇರುವುದಿಲ್ಲ. ಅದೇ ಉಪನಯನ ಸಂಸ್ಕಾರ ಆಯಿತು, ಲಿಂಗ ದೀಕ್ಷೆ ಆಯಿತು ಅಂದ್ರೆ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ. ಎರಡನೇ ಜನ್ಮ. ದ್ವಿಜ, ಜ ಅಂದ್ರೆ ಹುಟ್ಟುವುದು, ದ್ವಿ ಅಂದರೆ ಎರಡು. ತಾಯಿಯ ಗರ್ಭದಿಂದ ಹುಟ್ಟುವುದು ಮೊದಲನೇ ಜನ್ಮ. ಗುರುಗಳ ಪುತ್ರನಾಗುವುದು ದೀಕ್ಷಾ ತೆಗೆದುಕೊಂಡ ಬಳಿಕ ಗುರುಪುತ್ರನಾಗುವುದು ಎರಡನೇ ಜನ್ಮ. ದ್ವಿಜ ಅಂತ ಕರೀತಾರೆ ಅದಕ್ಕೆ. ಸಂಸ್ಕಾರಾತ್ ದ್ವಿಜ ಉಚ್ಯತೆ ವೇದಾಭ್ಯಾಸಾತ್ ವಿಪ್ರೋ ಭವತಿ. ಯಾವಾಗ ಒಬ್ಬ ಮನುಷ್ಯ ಶಾಸ್ತ್ರ ಗ್ರಂಥಗಳನ್ನು, ಧರ್ಮ ಗ್ರಂಥಗಳನ್ನು, ಸಮಸ್ತ ಆಧ್ಯಾತ್ಮಿಕ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾನಲ್ಲ, ಆವಾಗ ಅವನಿಗೆ ವಿಪ್ರ ಅಂತ ಕರೀತಾರೆ. ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ. ಬರೇ ಬ್ರಾಹ್ಮಣನಾಗಿ ಹುಟ್ಟಿದ ಮಾತ್ರಕ್ಕೆ ಒಬ್ಬ ಬ್ರಾಹ್ಮಣ ಅಂತ ಕರೆಸಿಕೊಳ್ಳುವುದಿಲ್ಲ. ಲಿಂಗಾಯತರ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಒಬ್ಬನಿಗೆ ಲಿಂಗವಂತ ಅಂತ ಕರೀಲಿಕ್ಕಾಗುವುದಿಲ್ಲ. ಯಾವಾಗ ಆ ಮನುಷ್ಯ ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ, ಯಾವಾಗ ದೇವರನ್ನು ತಿಳಿದುಕೊಳ್ತಾನಲ್ಲ ಆವಾಗ ಅವನಿಗೆ ಬ್ರಾಹ್ಮಣ ಅಂತ ಕರಿಬೇಕು. ಯಾವಾಗ ಲಿಂಗಾಂಗ ಸಾಮರಸ್ಯವನ್ನು ಹೊಂತಾನಲ್ಲ ಆವಾಗ ಅವನಿಗೆ ಲಿಂಗವಂತ ಅಂತ ಕರಿಬೇಕು. ಸುಮ್ಮ ಅಲ್ಲ. ನಮ್ಮ ಹೆಂಗದಾವು, ಗೌಡ್ರ ಮನ್ಯಾಗ ಹುಟ್ಟಿದ ಅಂದ್ರೆ ಅವ ಬೇಕಾದಷ್ಟು ಹೇಳಿರಲಿ ಅವನು ಗೌಡನ. ಕುಲಕರ್ಣಿ ಅವ್ರ ಮನ್ಯಾಗ ಬೇಕಾದಂಥ ದೊಡ್ಡ ಹುಡುಗ ಹುಟ್ಟಲಿ ಅವ ಒಬ್ಬ ಕುಲಕರ್ಣಿನ. ಹಂಗಿಲ್ಲ. ಕರ್ಮದಿಂದ ಮನುಷ್ಯ ಶ್ರೇಷ್ಠನಾಗಬೇಕೇ ಹೊರತು ಜನ್ಮದ ಜಾತಿಯಿಂದ ಅಲ್ಲ ಅಂತ ನಮಗೆ ಗೊತ್ತಿರಬೇಕು. ಅಪ್ಪ ಬಹಳ ಶೂರ, ಸೈನ್ಯದಲ್ಲಿ ಹೋರಾಟ ಮಾಡ್ತಿದ್ದ ಅಂದ್ರೆ ಮಗ ಹೇಡಿಯಾಗಿ ಹುಟ್ಟಿದರೂ ಕೂಡ ಅವ ಸೈನಿಕ ಅಲ್ಲ. ಯಾಕೆ ಅಂದ್ರೆ ಸೈನಿಕ ಅನ್ನುವಂಥದ್ದೊಂದು ದೇಶ ಸೇವಾ ಪ್ರವೃತ್ತಿಯೇ ಹೊರತು ಜನ್ಮದ ಜಾತಿ ಅಲ್ಲ. ಒಕ್ಕಲಿಗರ ಮನೆಯಲ್ಲಿ ಹುಟ್ಟಿದಂಥ ಎಲ್ಲ ಮಕ್ಕಳು ಒಕ್ಕಲಿಗರಾಗುವುದಿಲ್ಲ. ಯಾರು ಸುದೈವಿಗಳಿರ್ತಾರಲ್ಲ ಅಂಥವರಷ್ಟೇ ಒಕ್ಕಲಿಗರಾಗುವುದು. ಹಂಗೆ ಬಸವಣ್ಣನವರು 7-8 ವರ್ಷ ಆಗಿರಬೇಕು. ಆ ಸಮಯಕ್ಕೆ ಅವರಿಗೆ ಉಪನಯನ ಸಂಸ್ಕಾರ ಕೊಡಬೇಕು ಅಂತ ತಂದೆ ಎಲ್ಲ ಏರ್ಪಾಡು ಮಾಡಿದಾಗ ಎಲ್ಲ ಸಜ್ಜಾಯ್ತು, ತಯಾರಿ ಆಯಿತು. ಬಸವಣ್ಣವರಿಗೆ ಇನ್ನೇನು ಉಪನಯನ ಸಂಸ್ಕಾರದಪ್ಪ ಅಂತ ಕರೆದರು. ಆವಾಗ ಬಸವಣ್ಣನವರು ಒಂದು ಪ್ರಶ್ನೆಯನ್ನು ನೋಡ್ರಿ, ಯಾರ ಮಹಾತ್ಮರು ಇರ್ತಾರೆ ಅವರು ಹುಟ್ಟುತ್ತಲೇ ಜಾಗೃತಿ ಇರ್ತಾರೆ. ನಮಗತ್ಲೇ ದಡ್ಡ ಇರೋದಿಲ್ಲ. 18 ವಯಸ್ಸಿಗೆ ತಿಳುವಳಿಕೆ ಬರೋದು, 25 ವರ್ಷಕ್ಕೆ ಬರೋದು, ಇನ್ನು ಕೆಲವೊಂದಿಷ್ಟು ಮಂದಿಗೆ 40 ವಯಸ್ಸಾದರೂ ಬರೋದೇ ಇಲ್ಲ ತಿಳುವಳಿಕೆ. ಭಾಳ ದಡ್ಡ ಇರ್ತದ ಮನುಷ್ಯ. ಮುಂಜಾನೆ ಎದ್ದು ಮಜ್ಜಿಗೆ ಕುಡಿತಾರೆ, ಮಬ್ಬ. ಆದ್ರೆ ಬಸವಣ್ಣನವರು 8 ವರ್ಷಿಗೆ ತಮ್ಮ ತಂದೆಗೇನೆ ಪ್ರಶ್ನೆಯನ್ನು ಕೇಳುವಷ್ಟು ಜಾಣರಾಗಿದ್ದು. ಇವ್ರಿಗಿಂತ ಮೊದಲು ಇವ್ರ ಅಕ್ಕ ನಾಗಮ್ಮ. ಬಸವಣ್ಣನವರಿಗೆ ಒಬ್ಬ ಅಕ್ಕ ಇದ್ಲು, ಆಕೆ ಹೆಸರು ಅಕ್ಕ ನಾಗಮ್ಮ. ಅವರು ಒಂದು ಪ್ರಶ್ನೆಯನ್ನು ಕೇಳಿದರು,
ಇದೇನು ಜನಿವಾರ ಉಪನಯನ ಸಂಸ್ಕಾರ ಅಂತದ, ನನಕ್ಕಿಂತ 2-3 ವರ್ಷ ದೊಡ್ಡಕ್ಕೆ ನಮ್ಮ ಅಕ್ಕ. ಆಕೆಗೆ ಯಾಕೆ ಈ ಉಪನಯನ ಸಂಸ್ಕಾರ ಮಾಡಿಲ್ಲ? ಯಾಕೆ ಆಕೆಗೆ ಈ ಒಂದು ಯಜ್ಞೋಪವೀತ ಇಲ್ಲ? ಈ ಸಂಸ್ಕಾರ ಯಾಕೆ ಆಕೆ ಇಲ್ಲ? ಅವರಂದರು, ಇಲ್ಲ ಹೆಣ್ಮಕ್ಳಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತಂದರು. ಆವಾಗ ಬಸವಣ್ಣವರಂದರು, ಹೆಣ್ಮಕ್ಳಿಗೆ ಕೊಡ್ಲಾಕ ಬರುವುದಿಲ್ಲ ಅಂದ ಬಳಿಕ ಇದು ಗಣಮಕ್ಕಳಿಗೊಂದು ಹೆಣ್ಮಕ್ಳಿಗೊಂದು ಮಾಡುವಂತಹ ಧರ್ಮ ನನಗೆ ಬೇಡ, ನನಗೆ ಏನಿದ್ರೂ ಕೂಡ ಸಮಾನವಾಗಿರುವಂಥ ಧರ್ಮ ಬೇಕು ಅಂತ ಉಪನಯನನ ಬ್ಯಾಡ ಅಂತ ಅವ್ರು ಕೂಡಲ ಸಂಗಮಕ್ಕೆ ಹೋಗಿಬಿಟ್ರು. ವಿಚಾರ ಮಾಡಿರಿ, ಎಷ್ಟು ತಿಳುವಳಿಕೆ. ತಮ್ಮ ಹೊಂಟಾನಂತ ತಿಳಿದುಕೊಂಡು ಅಕ್ಕನೂ ಕೂಡ ತಮ್ಮನ ಹಿಂದನ ಆಕೆಯೂ ಹೊರಟು ಹೋದ್ಲು. ಮನೆ ಬಿಟ್ಟು ಇಬ್ಬರು ಹೋದರು. ಈಗೂ ಅಕ್ಕ ತಂಗಿ ಅಣ್ಣ ತಮ್ಮ ಅದಾರ, ಹಾಗೂ ಇದ್ದರು. ಭಾಳ ಪವಿತ್ರ ಸಂಬಂಧ ಅದು, ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನುವಂಥದ್ದು. ಈಗೆಲ್ಲ ಇವು ಕಾಯ್ದೆ ಕಾನೂನುಗಳು ಬಂದು ಎಷ್ಟು ಒಡೆದು ಹೋಗ್ಯದ ಮನೆ ಅಂದ್ರೆ ಸ್ವಲ್ಪ ವಿಚಾರ ಮಾಡ್ರಿ. ಯಾವಾಗ ಇದು ಒಂದು ಕಾಯ್ದೆ ಬಂತಲ್ಲ, ಏನು ಕಾಯ್ದೆ? ಆ ತಂದೆಯ ಆಸ್ತಿಯಲ್ಲಿ ಅಪ್ಪನ ಆಸ್ತಿಯಲ್ಲಿ ಹೆಣ್ಮಕ್ಕಳಿಗೂ ಒಂದು ಪಾಲದ ಅಂತೇನು ಕಾಯ್ದೆ ತಂದ್ರೆ ನೋಡ್ರಿ, ಎಷ್ಟು ಮನೆ ಒಡೆದು ಹೋದು. ಇವರು ದೀಪಾವಳಿಗೆ ಆರತಿ ಬೆಳಗ್ಲಾಕ ಹೋಗ್ತಿದ್ರು, ಅವ್ರು ಕರಿಲಾಕ ಬರ್ತಿದ್ರು ಹಣ್ಣುಗಳು, ಎಲ್ಲ ಮುಗಿದು ಹೋಯ್ತು ಕೆಲಸ. ಭಾರತ ದೇಶ ಎಂತಹ ಭಾರತ ದೇಶ ಏನಾಯಿತು ಅಂದ್ರೆ ಛಿದ್ರ ಆಯಿತು, ಜಗಳ ಗಂಟರ ದೇಶ ಆಯಿತು. ಬರೀ ಒಂದು ಕಾಯ್ದೆ ಎಷ್ಟು ಕೆಡಿಸ್ತಿ ದೇಶವನ್ನು. ಆ ಕಾಯ್ದೆಯಲ್ಲೇ ಸ್ವಲ್ಪ ಏನೋ ಅನಾಥರು ಏನೋ ಆಧಾರ ಇಲ್ಲ ಅಂದ್ರೆ ಹಿಂಗೊಂದು 2-3 ಶಬ್ದ ಹಾಕಿ ಅಂಥವ್ರಿಗೆ ಕೊಡ್ರಿ ಅಂದರೆ ಏನು ಸಮಸ್ಯೆ ಇರಲಿಲ್ಲ. ಎಲ್ಲರಿಗೂ ಸರಿ ಸಮಾನವಾಗಿ ಅಪ್ಪನ ಆಸ್ತಿಯಲ್ಲಿ ಎಲ್ಲ ಹೆಣ್ಮಕ್ಕಳಿಗೆ ಪಾಲ ಅಂತೇನು ಬರೆದ್ರೆ ಜಡ್ಜ್ಗಳು ಎಲ್ಲರೂ ಕೂಡ್ಕೊಂಡು ಕಾಯ್ದೆ ಮಾಡಿದರಲ್ಲ, ಮುಗೀತು. ಅಣ್ಣ ತಮ್ಮ ಅಂತ ಯಾಕೆ ಬರ್ತದೆ? ಅವ್ರ್ಯಾಕೆ ಆರತಿ ಮಾಡ್ಲಾಕ ಬರ್ತಾರೆ, ಇವ್ರ್ಯಾಕೆ ಆರತಿ ಬೆಳಗಿಸ್ಕೊಳಕ್ಕೆ ಹೋಗ್ತಾರೆ? ಆಸ್ತಿನೇ ಮುಖ್ಯ ಆಯ್ತಲ್ಲಿ, ಅಣ್ಣ ತಮ್ಮ ತಂಗಿ ಅನ್ನೋದು ಮುಖ್ಯ ಆಗಲಿಲ್ಲ. ಇನ್ನು ಬರ್ತದ ರಕ್ಷಾಬಂಧನ. ಆ ರಕ್ಷಾಬಂಧನದಲ್ಲಿ ಒಬ್ಬ ಅಕ್ಕ ಒಬ್ಬ ತಂಗಿ, ನನಗೆ ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂತು ಕಷ್ಟ ಬಂತು ಅಂದ್ರೆ ಆ ಸಮಸ್ಯೆಗೆ ಮೊಟ್ಟ ಮೊದಲ ನನಗೆ ರಕ್ಷಣೆಗೆ ಬರ್ತಕ್ಕಂಥವ ನೀನೇ ಅಂತ ತಿಳಿದುಕೊಂಡು ಒಂದು ರಕ್ಷೆಯನ್ನು ತಮ್ಮ ಅಣ್ಣ ಮತ್ತು ತಮ್ಮನಿಗೆ ಒಬ್ಬ ಅಕ್ಕ ಅಥವಾ ತಂಗಿ ಕಟ್ತಾರೆ. ತಂಗಿಗೆ ಅಥವಾ ಅಕ್ಕನಿಗೆ ಈ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಅತ್ಯಂತ ಹೆಚ್ಚಿನ ಬಲ ಅಂದರೆ ಒಬ್ಬ ತಮ್ಮ ಅಥವಾ ಅಣ್ಣ. ಅವ್ರ ಮೇಲೆ ಬಹಳ ವಿಶ್ವಾಸ ಇರ್ತದೆ. ಹಿಂಗಾಯಿತು ಅಂದ್ರೆ ಯಾವಾಗ ವಿಶ್ವಾಸ ಬರೋದು? ಆದರೆ ಬಸವಣ್ಣನವರ ಅಕ್ಕ ಹಂಗಿರಲಿಲ್ಲ. ಯಾವಾಗ ನಮ್ಮ ತಮ್ಮ ಮನೆ ಬಿಟ್ಟು ಹೋಗ್ಯಾನಂದ ಬಳಿಕ ನಾಯಿ ಮನೆಯಲ್ಲಿರುವುದಿಲ್ಲ ಅಂತ ತಿಳ್ಕೊಂಡು ಅವನ ಹಿಂದೆನ ಹೋಗಿಬಿಟ್ಲು ಅಕ್ಕ ನಾಗಮ್ಮ. ಇದಕ್ಕೆ ಅಕ್ಕ ಅಂತ ಕರೀತಾರೆ. ಈಗೆಲ್ಲ ಇವರು ವಿದೇಶದ ಇಂಗ್ಲೀಷ್ ಮೀಡಿಯಮ್ ಶಾಲೆ ಬಂದವ, ಅಕ್ಕನೂ ಇಲ್ಲ ತಂಗಿನೂ ಇಲ್ಲ. ಅವು ಏನು ಎಲ್ಲಕ್ಕೂ ಒಟ್ಟು ಮುತ್ಯಾಗೂ ಅಂಕಲ್ ಅಂತಾವು, ಮಾಮಗನೂ ಅಂಕಲ್ ಅಂತಾವು, ಅಜ್ಜಿಗೂ ಅಂಟಿನ ಅಂತಾವು, ಅವ್ವಗೂ ಅಂಟಿನ ಅಂತಾವು, ಚಿಕ್ಕವ್ಗೂ ಅಂಟಿನ ಅಂತಾವು. ಏನು ಸಂಸ್ಕಾರ ಇದು? ಆದ್ರೆ ಅಕ್ಕ ನಾಗಮ್ಮನವರು ಬಸವಣ್ಣನವರ ಹಿಂದೆ ಹೋದರು. ಎಲ್ಲಿಗೆ ಹೋದರು ಅವರಿಬ್ಬರು ಅಂತ ಕೇಳಿದ್ರೆ ಕೂಡಲ ಸಂಗಮಕ್ಕೆ ಹೋದರು. ಯಾಕೆ ಅಂದ್ರೆ ಕೂಡಲ ಸಂಗಮ ಅಂದ್ರೆ ಸಾಮಾನ್ಯ ಕ್ಷೇತ್ರ ಅಲ್ಲ. ಒಂದು ತಮಗೆಲ್ಲ ಗೊತ್ತಿರಬೇಕು, ಎಲ್ಲಿ 3 ಹಳ್ಳಗಳು ಕೂಡ್ತಾವು ಅದು ಒಂದು ಕೂಡಲ ಆಗ್ತದೆ. ಎಲ್ಲಿ 3 ಹೊಳೆಗಳು ಕೂಡ್ತಾವಲ್ಲ ಅದು ಒಂದು ಕೂಡಲವಾಗ್ತದೆ. ಅಲ್ಲಿ ಪರಮಾತ್ಮನ ವಾಸಸ್ಥಾನ ಇರ್ತದೆ, ಅದೊಂದು ಕ್ಷೇತ್ರವಾಗ್ತದೆ. ಆಗ ಕೂಡಲ ಸಂಗಮಕ್ಕೆ ಇವರು ಹೋದರು. ಅಲ್ಲಿ ಜಾತವೇದ ಮುನಿಗಳು ಅಂತಿದ್ದರು. ಅವರ ಆಸ್ಥಾನದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಗುರುಕುಲದಲ್ಲಿದ್ದುಕೊಂಡು ಎಲ್ಲ ಶಾಸ್ತ್ರಗಳನ್ನು ಬಸವಣ್ಣನವರು ಅಭ್ಯಾಸ ಮಾಡಿದರು. ಅಲ್ಲಿಂದ ಮಂಗಳವೇಡೆಗೆ ಬಂದರು. ಮಂಗಳವೇಡೆಯಿಂದ
ಕಲ್ಯಾಣಕ್ಕೆ ಹೋದರು. ಮಂಗಳವೇಳೆಗೆ ಬಂದಾಗ ಅವರ ವಿವಾಹ ಆಯಿತು. ಆನಂತರ ಬಿಜ್ಜಳನ ಆಸ್ಥಾನಕ್ಕೆ ಹೋಗಿ ಪ್ರಧಾನಮಂತ್ರಿ ಆದರು ಬಸವಣ್ಣವರು. ಅಷ್ಟೇ ಅಲ್ಲದೆ ಬಸವಣ್ಣನವರು ಇದೆಲ್ಲ ಹೊರಗಿನ ಬದಲಾವಣೆ ಆದ್ರೆ ಅವರು ಮನಸ್ಸು ಹೆಂಗಿತ್ತು, ಬಸವಣ್ಣವ್ರ ಮನಸ್ಸು ಅಂದ್ರೆ ಹೇಳ್ತಾರವರು, ಬ್ರಹ್ಮ ಪದವಿಯನು ಒಲ್ಲೆ, ವಿಷ್ಣು ಪದವಿಯನು ಒಲ್ಲೆ, ರುದ್ರ ಪದವಿಯನು ಒಲ್ಲೆನಯ್ಯ, ನಾನು ಮತ್ತಾವ ಪದವಿಯನೂ ಒಲ್ಲೆನಯ್ಯ, ನಿಮ್ಮ ಸದ್ಭಕ್ತರ ಪಾದವನು ಅರಿದಿಪ್ಪ ಮಹಾಪದವಿಯನೇ ಕರುಣಿಸಯ್ಯ ಅಂತ ಬೇಡಿಕೊಂಡ್ರು. ನನಗೇನ ಬ್ರಹ್ಮನ ಸ್ಥಾನನೂ ಬೇಡ, ರುದ್ರನ ಸ್ಥಾನ ಬೇಡ, ವಿಷ್ಣುವಿನ ಜಾಗ ಬೇಡ, ನನಗೇನಾದರೂ ನೀನು ಕೊಡೋದೇ ಆಗಿದ್ರೆ ದೇವರೇ ನಿಮ್ಮ ಶಿವಶರಣರ ಪದವನ್ನು ಕೊಟ್ಟು ಬಿಡು, ಅಷ್ಟು ಸಾಕು ಅಂತ ಬೇಡ್ಕೊಂಡ್ರು. ಅವರಿಗೆ ನಮಗೆ ಎಷ್ಟು ವ್ಯತ್ಯಾಸದ ವಿಚಾರ ಮಾಡೋನು. ಎಷ್ಟು ಹೋರಾಟ ಮಾಡ್ತಾರೆ, ಬರೀ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಆಗ್ಲಕ್ಕೆ ಎಷ್ಟು ಹೋರಾಟದ. MLA ಆಗಬೇಕಂದ್ರೆ 100 ಕೋಟಿ ಖರ್ಚು ಮಾಡಬೇಕು, ಅಷ್ಟು ಹೋರಾಟ ಮಾಡಬೇಕಾಗ್ತದೆ. ಆದ್ರೆ ಬಸವಣ್ಣವರಿಗೆ ದೇವರ ಒಲದು ನಿನಗೇನು ಬೇಕಪ್ಪ ಬೇಡಂತ ಕೇಳಿದ್ರೆ ಬಸವಣ್ಣವ್ರು ಏನಂದರು, ನನಗೇನೇನು ಬೇಡ, ಬರೀ ಶರಣರ ಸಂಘವನ್ನು ಕೊಡು ಸಾಕು ಅಂತ ಬಸವಣ್ಣವ್ರಿಗೆ ಕೇಳ್ಕೊಂಡ್ರು. ಅಂತಹ ಬಸವಣ್ಣನವರ ಭಕ್ತಿ ಯಾವ ರೀತಿಯಾಗಿ ಇತ್ತು, ಬಸವಣ್ಣನವರಲ್ಲಿ ಪರಮಾತ್ಮನ ಪ್ರೇಮ ಯಾವ ರೀತಿಯಾಗಿತ್ತು, ದೇವಭಕ್ತಿ ಯಾವ ರೀತಿಯಾಗಿತ್ತು, ಅದರ ಕುರಿತಾಗಿ ಒಂದು ತತ್ವಪದ ವಚನವನ್ನು ಹಾಡ್ತಾರೆ. ಹಲೋ. ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಮಹಾದೇವ 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 ಮಹಾದೇವ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಮಹಾದೇವ 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 ಮಹಾದೇವ. ಇಲ್ಲಿಂದ ಮೇಲೆ ಶಬ್ದವಿಲ್ಲ, ಇಲ್ಲಿಂದ ಮೇಲೆ ಶಬ್ದವಿಲ್ಲ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಸ್ವಾಮಿ ನೀನು ಶಾಶ್ವತ ನೀನು. पशुपति जग के एको देवा, पशुपति जग के एको देवा, स्वर्ग मर्त्य पाताಳದೊಳಗೆ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು,
ಸ್ವಾಮಿ ನೀನು ಶಾಶ್ವತ ನೀನು. पशुपति जग के एको देवा, पशुपति जग के एको देवा, स्वर्ग मर्त्य पाताಳದೊಳಗೆ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತನೇ. ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು, ಸ್ವಾಮಿ ನೀನು, ಸ್ವಾಮಿ ನೀನು ಶಾಶ್ವತ ನೀ. ಪರಮಾತ್ಮನೇ ಈ ಜಗತ್ತಿನ ಒಡೆಯ. ಶಾಶ್ವತವಾಗಿರುವಂಥವರು ಯಾರು ಜಗತ್ತಿನಲ್ಲಿ ಅಂದ್ರೆ ದೇವರು. ಸ್ವಾಮಿ ನೀನು, ಶಾಶ್ವತ ನೀನು, ಇದು ನಮಗೆ ಗೊತ್ತಿರಬೇಕು. ನಾವ್ಯಾರೂ ಮಾಲಕರಲ್ಲ ಇಲ್ಲಿ. ನಿಜವಾಗಿಯೂ ಸ್ವಾಮಿಯೇ ನೀನು. ಸ್ವಾಮಿ ಅಂದ್ರೆ ಒಡೆಯ. ಯಾರು ಒಡೆಯರು, ಯಾರ ಮಾಲಕರಪ್ಪ ಈ ಜಗತ್ತಿಂದು ಅಂತ ಕೇಳಿದ್ರೆ ಕೂಡಲ ಸಂಗಮನೇ ನಿಜವಾದ ಮಾಲೀಕ ಅದಾನ. ಶಾಶ್ವತ ನೀನು. ಶರೀರ ಶಾಶ್ವತವೇನು? ಯಾವಾಗ ಬಿದ್ದು ಹೋಗುತ್ತದೆ ಯಾರಿಗೂ ಗೊತ್ತಿಲ್ಲ. ಮನೆ ಶಾಶ್ವತ ಏನು? ಯಾವಾಗ ಬೀಳ್ತದ ಗೊತ್ತಿಲ್ಲ. ಬಂಧು ಬಾಂಧವರ ಶಾಶ್ವತ ಏನು? ಯಾವಾಗ ಸತ್ತು ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ. ಅಧಿಕಾರ ಶಾಶ್ವತ ಏನು? ಯಾವಾಗ ಕುರ್ಚಿಯಿಂದ ಇಳಿಸ್ತಾರಂತ ಗೊತ್ತಿಲ್ಲ. ಮಾನ ಸನ್ಮಾನಗಳ ಶಾಶ್ವತವಂದ್ರೆ ಯಾವಾಗ ಅಪಮಾನ ಆಗ್ತದಂತ ಗೊತ್ತಿಲ್ಲ. ಜಗತ್ತಿನಲ್ಲಿ ಶಾಶ್ವತವಾಗಿ ಯಾವಾಗಲೂ ಬದಲಾಗಲಾರದಂತೆ ಇರುವಂತಹ ಸತ್ಯ ಯಾವುದು ಅಂದ್ರೆ ದೇವರು ಮಾತ್ರ. ಶಾಶ್ವತ ನೀನು. ಈ ಸತ್ಯ ನಮಗೆ ಗೊತ್ತಿರಬೇಕು. ಪಶುಪತಿ ಜಗಕ್ಕೆ ಏಕೋ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಇಡೀ ಜಗತ್ತಿಗೆ ಮಾಲಕ ಯಾರು? ಪಶುಪತಿ ಯಾರು ಅಂದ್ರೆ ಪರಮಾತ್ಮ. ಸ್ವರ್ಗ ಮರ್ತ್ಯ ಪಾತಾಳದೊಳಗೆ, ಅದು ದೇವಲೋಕವಾಗಲಿ, ಮನುಷ್ಯರು ವಾಸ ಮಾಡುವಂಥ ಮರ್ತ್ಯಲೋಕವಾಗಲಿ, ಅಥವಾ ರಾಕ್ಷಸರು ವಾಸ ಮಾಡುವಂಥ ಪಾತಾಳವಾಗಲಿ, ಸಮಸ್ತ ವಿಶ್ವಕ್ಕೆಲ್ಲ ಒಡೆಯ ಯಾರು ಅಂದ್ರೆ ಕೂಡಲ ಸಂಗಮನವನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲ ಅಂತ ಬಸವಣ್ಣವರು ಹೇಳ್ತಾರೆ. ನಾವೆಲ್ಲ ಈ ಭಕ್ತಿಯನ್ನು ಕಲಿಬೇಕು. ಬಸವಣ್ಣನವರು ಏನು ಕಲಿಸುವಾದರು ನಮಗ ಅಂತ ಕೇಳಿದ್ರೆ ಭಕ್ತಿಯನ್ನು ಕಲಿಸುವಾದರು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಇದನ್ನು ಬಸವಣ್ಣನವರೇ ಹೇಳಲಿಕ್ಕೆ ಸಾಧ್ಯ, ಮತ್ತಾರಿಗೂ ಸಾಧ್ಯ ಅಲ್ಲಿದು. ಅಲ್ರಿ, ಅವರ ಭಾವ ಅವರೇನು ಸಾಮಾನ್ಯ ಹುದ್ದಾದೊಳಗೆ ಇರಲಿಲ್ಲ. ಪ್ರಧಾನಮಂತ್ರಿ ಆಗಿದ್ದರು. ಬಿಜ್ಜಳನ ಆಸ್ಥಾನದಲ್ಲಿ ಇಡೀ ರೊಕ್ಕದ ತಿಜೋರಿ ಕೀಲಿ ಕೈ ಅವರ ಕೈಯೊಳಗಿತ್ತು. ಪ್ರಧಾನಮಂತ್ರಿ ಹುದ್ದಾದು ಸಾಮಾನ್ಯ ಅಲ್ಲ. ಅಂಥ ಹುದ್ದಾದೊಳಗಿದ್ದು, ಅಂಥ ದೊಡ್ಡ ಸ್ಥಾನದಲ್ಲಿದ್ದು ಒಂದು ಮಾತನ್ನು ಹೇಳ್ತಾರ. ಇದನ್ನು ನಮಗೆ ಎಂದಾದರೂ ಕಲ್ಪನಾ ಮಾಡಲಿಕ್ಕೆ ಸಾಧ್ಯ ಐತೇನಂತ ವಿಚಾರ ಮಾಡಬೇಕು. ಆವನಾದಡೇನು ಶ್ರೀ ಮಹಾದೇವನ ನೆನೆವವನ, ಬಾಯ ತಾಂಬೂಲವ ಮೆಲುವೆ, ಅವನ ಬೀಳುಡುಗೆಯ ಹೊದೆವೆ, ಪಾದ ರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಸುಮ್ಮ ವಿಚಾರ ಮಾಡೋನು ಅವರು ಎಂಥ ಸ್ಥಿತಿಯಲ್ಲಿದ್ದರು. ಅವ ಯಾರಾದರೂ ಸರಿ, ಅವ ಬರೀ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಿದ್ದ ಅಂದ್ರೆ
ಅಂಥ ಮನುಷ್ಯ ಏನು ತಾಂಬೂಲ ಎಲೆ ಅಡಿಕೆಯನ್ನು ಮೆಲ್ತಾನಲ್ಲ, ಅವ ತಿಂದ ಬಳಿಕ ಉಗುಳಿದ ಅಂದ್ರೆ ಅಂಥ ಅದನ್ನು ಕೂಡ ನಾ ತಿಂತೀನಿ ಅಂತ ಹೇಳ್ತಾರೆ ಅವರು. ಬೀಳುಡುಗೆಯ ಹೊದೆವೆ, ಅವ ಉಟ್ಟು ಬಿಟ್ಟಂತಹ ಬಟ್ಟೆಯನ್ನು ನಾ ಉಟ್ಟುಕೊಳ್ತೀನಿ. ಪಾದರಕ್ಷೆಯ ಕಾಯ್ದು ಬದುಕುವೆ. ಅಂತಹ ಭಕ್ತ ಏನು ಪಾದರಕ್ಷೆ ಬಿಟ್ಟಿರ್ತಾನಲ್ಲ, ಅವೇ ನನ್ನ ಪಾಲಿಗೆ ದೇವರಂತ ಅವುಗಳನ್ನು ಕಾಯ್ಕೋತ್ ನಾ ಬದುಕ್ತೀನಿ. ಯಾಕೆ ಅಂದ್ರೆ ಅವ ಪರಮಾತ್ಮನನ್ನು ನೆನೆಸ್ತಾನ, ನನ್ನ ದೇವರನ್ನು ನೆನೆಸ್ತಾನಂತ ತಿಳಿದುಕೊಂಡು ನಾನು ಇಷ್ಟು ಸೇವಾ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ನಮಗಿದು ಸಾಧ್ಯದನ? ಇನ್ನೊಂದು ಮಾತನ್ನು ಹೇಳ್ತಾರೆ ಬಸವಣ್ಣನವರು, ಇವೆಲ್ಲ ಲಕ್ಷ್ಯದಲ್ಲಿರಬೇಕು. ಬಸವಣ್ಣನವರ ಬಗ್ಗೆ ಹೇಳುವುದು ಅಂದರೆ ಜಾತಿ ಮಾಡುವುದಲ್ಲ, ಜಾತಿಯನ್ನು ಮೀರಿ ಬರುವಂಥವನಿಗೆ ಮಾತ್ರ ಬಸವ ಧರ್ಮದಲ್ಲಿ ಪ್ರವೇಶ ಅದ. ಕೊಳ್ಳಾಗ ಲಿಂಗ ಕಟ್ಕೊಂಡು ಏನಾದರೂ ಆ ಮನುಷ್ಯ ನೀ ಯಾರ ಪೈಕಿ ಅಂತ ಕೇಳುತ್ತಿದ್ದ ಅಂದ್ರೆ ಅವ ಬಸವಣ್ಣನವರ ಭಕ್ತನೇ ಅಲ್ಲ. ವೇಶ್ಯ ಪುತ್ರನಾಗಲಿ ದಾಸಿ ಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ಹೀಗಲ್ಲದೆ ಉದಾಸೀನವ ಮಾಡಿದಡೆ ಪಂಚಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ. ಇದನ್ನು ಎಂದೂ ಮರಿಬಾರದು ನಾವು ಯಾರು. ಏನು ಹೇಳಿದರವರು? ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಅವ ಯಾರಾದರೂ ಸರಿ, ನಾವು ಸಮಾಜದಲ್ಲಿ ಅವರನ್ನು ಎಷ್ಟು ಕೆಳವರ್ಗದವರಂತ ತಿಳ್ಕೊಂಡಿದ್ದೀವಲ್ಲ, ಅಂಥವ್ರು ಯಾರಾದರೂ ಸರಿ, ಯಾರಿಗೆ ಇಷ್ಟಲಿಂಗ ದೀಕ್ಷಾ ಆಗ್ತದ, ಯಾರ ಹಣೆ ಮೇಲೆ ವಿಭೂತಿಯನ್ನು ಧರಿಸಿಕೊಂಡಿರ್ತಾರ, ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆಯನ್ನು ಧರಿಸಿರ್ತಾರ, ದಿನಂಪ್ರತಿಯಾಗಿ ಶಿವನ ಪೂಜೆಯನ್ನು ಮಾಡ್ತಾರಲ್ಲ, ಅಂಥವರನ್ನು ಸಾಕ್ಷಾತ್ ಶಿವ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ದೇವರಂದ್ರೆ ಬೇರೆ ಅಲ್ಲ, ದೇವರ ಸೇವಕರಂದ್ರೆ ಬೇರೆ ಅಲ್ಲ. ಯಾರ ಕೊರಳೊಳಗೆ ಲಿಂಗ ಅದಲ್ಲ, ಯಾರಲ್ಲಿ ಪರಮಾತ್ಮನ ಬಗ್ಗೆ ಅಪಾರ ಶ್ರದ್ಧೆ ಅದಲ್ಲ, ಅಂಥವ್ರು ಯಾರು ಅಂದ್ರೆ ಶಿವನ ಸೇವಕರು. ಅವರ ಪಾದ ಪೂಜಾ ಮಾಡಿ ಒಂದಿಷ್ಟು ತೀರ್ಥ ತೆಗೆದುಕೊಂಡೆ ಅಂದ್ರೆ ನಿನ್ನ ಜೀವನ ಸಾರ್ಥಕವಾಗ್ತದ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ? ಒಬ್ಬರೇ ಇಲ್ಲೋ ಕೆಲವೊಂದಿಷ್ಟು ಜನ ಪಾಲಿಸ್ತಿರ್ಬೋದು, ಇಷ್ಟು ಮಂದಿ ಇದೀವಿ, ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚಿಗೆ ಮಂದಿ ದೀಕ್ಷಾ ತಗೊಂಡು ಮಂದಿ ಲಿಂಗ ದೀಕ್ಷಾ ತಗೊಂಡದ ಮಂದಿ ಅದ ತಗೊಂಡ್ರು ಮತ್ತು ನಾವು ನಾಳೆ ಲಗ್ನ ಮಾಡೋ ಮುಂದೆ ನೀ ಯಾರ ಪೈಕಿ ಅಂತ ಕೇಳೇ ಮಾಡ್ತೀವಿ ಹೊರತು ಯಾರ ಪೈಕಿ ಅಂತ ಕೇಳಾರ್ದ ಒಬ್ಬರೇ ಮಾಡವ ಲಗ್ನ. ಎದೆ ತಟ್ಟಿ ಹೇಳಬೇಕಿಂತಹ ಮಾತುಗಳನ್ನು. ಹೌದ್ರಿ, ನಾವು ಅದೀವಿ, ನಾವು ನಿಜವಾಗಿಯೂ ಬಸವಣ್ಣನವರ ಭಕ್ತರಿದ್ದೀವಿ, ಅದಕ್ಕಾಗಿ ಸಾಕ್ಷಾತ್ ಶಿವನಂತ ತಿಳಿದುಕೊಂಡು ನಾವು ಜಾತಿ ಕೇಳಲಾರ್ದ ಲಗ್ನ ಮಾಡ್ತೀವಿ ಅಂತ ಯಾರೇ ಮುಂದೆ ಬರ್ತಾರೆ? ಬಹಳ ಕಷ್ಟದ ಕೆಲಸ ಇದು. ಬಸವಣ್ಣನವರ ಬಗ್ಗೆ ಕೇಳೋದು ಬಹಳ ಸುಲಭದ, ಅವರು ಹೇಳಿದ ಮಾತುಗಳನ್ನು ಪಾಲಿಸುವುದು ಬಹಳ ಕಷ್ಟದ ಕೆಲಸ. ಅದನ್ನೇ ಇನ್ನೊಂದು ಮಾತನ್ನು ಹೇಳ್ತಾರೆ, ಇದೆಲ್ಲ ಎಚ್ಚರಿಕೆಯ ಮಾತುಗಳು. ಬಸವಣ್ಣನವರು ಅಂದ್ರೆ ಒಂದು ತತ್ವ, ಬಸವಣ್ಣನವರು ಅಂದ್ರೆ ಒಂದು ವಿಚಾರ, ಬಸವಣ್ಣನವರು ಅಂದ್ರೆ ಧರ್ಮ. ಅವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಇದನ್ನಾದರೂ ನಮಗೆ ಪಾಲಿಸ್ಲಿಕ್ಕೆ ಆಗ್ತತೆಯೋ ಇಲ್ಲೋ ಅಂತ ನೋಡಬೇಕು. ಏನು ಹೇಳ್ತಾರೆ ಅವರು? ಹರಿವ ಹಾವಿಗೆ ಅಂಜೆ, ಉರಿಯ ನಾಲಗೆಗೆ ಅಂಜೆ, ಸುರಗಿಯ ಮೊನೆಗೆ ಅಂಜೆ, ಒಂದ ಕಂಜುವೆ ಒಂದ ಕಳುಕುವೆ, ಪರಧನ ಪರಸ್ತ್ರೀ ಎಂಬ ಜೂಬಿಂಗೆ ಅಂಜುವೆ, ಮುನ್ನಂಜದ ರಾವಣನೇ ವಿಧಿಯಾದ ಅಂಜುವೆನಯ್ಯ ಕೂಡಲ ಸಂಗಮ ದೇವ. ಅವ್ರು ಹೇಳ್ತಾರ,
ಒಂದು ದೊಡ್ಡ ಘಟಸರ್ಪ ಅದ ಅಂತ ಇಟ್ಕೊಳ್ಳೋನು, ದೊಡ್ಡ ನಾಗರ ಹಾವ. ದೊಡ್ಡ ಹಾವು ಹಿಂಗೆ ಎತ್ತಿ ಹೆಡೆ ಎತ್ತಿ ನನ್ನನ್ನು ಕಚ್ಚಲಾಕ ಬಂದರೂ ಕೂಡ ನಾವು ಒಂದಿಷ್ಟು ಅಂಜುವವನಲ್ಲ ಅಂತ ಹೇಳ್ತಾರೆ. ಹರಿವ ಹಾವಿಗೆ ಅಂಜೆ, ಹಾವಿಗೂ ಅಂಜು ಮನುಷ್ಯ ನಾನಲ್ಲ. ಉರಿಯ ನಾಲಗೆಗೆ ಅಂಜೆ, ಬಹಳ ಹೊತ್ತಿ ಉರಿಯುವಂಥ ಪ್ರಳಯಾಗ್ನಿ ಜ್ವಾಲಾಮುಖಿ, ಅಂತಹ ಅಗ್ನಿಗೆ ಕೂಡ ನಾ ಅಂಜುವವನಲ್ಲ. ಸುರಗಿಯ ಮೊನೆಗೆ ಅಂಜೆ, ಯಾರಾದರೂ ಖಡ್ಗವನ್ನು ತೆಗೆದುಕೊಂಡು ಬಂದು ನಿನ್ನನ್ನು ಕತ್ತರಿಸಿ ಹಾಕ್ತೀನಂದ್ರೂ ಕೂಡ ನಾನು ಅಂಜುವುದಿಲ್ಲ. ಒಂದಕ್ಕಂಜುವೆ ಒಂದಕ್ಕಳುಕುವೆ, ಆದ್ರೆ ಇಷ್ಟೆಲ್ಲದಕ್ಕೂ ಅಂಜಲಾರದ ಮನುಷ್ಯ ನಾನು, ಎರಡಕ್ಕೆ ಭಾಳ ಅಂಜ್ತೀನಿ ಅಂತ ಹೇಳ್ತಾರೆ ಅವರು. ಪರಧನ ಪರಸ್ತ್ರೀ ಎಂಬ ಜೂಬಿಂಗೆ ಅಂಜುವೆ. ಯಾವುದಕ್ಕೆ ಅಂಜ್ತೀನಿ ಅಂದ್ರೆ, ಇನ್ನೊಬ್ಬರ ಸಂಪತ್ತಿತ್ತು ಅಂದ್ರೆ ಅಂಜಿ ದೂರ ಸರಿದು ಬಿಡ್ತೇನೆ. ಇನ್ನೊಬ್ಬರ ಹೆಣ್ಮಗಳು ಸ್ತ್ರೀ ಇದ್ಲು ಅಂದ್ರೆ ನಾನು ಬಹಳ ದೂರ ಸರಿತೀನಿ. ಯಾಕೆ ಅಂದ್ರೆ ಮುನ್ನಂಜದ ರಾವಣನೇ ವಿಧಿಯಾದ. ರಾವಣ ಅಂದ್ರೆ ಸಾಮಾನ್ಯನೇ, 4 ವೇದಗಳನ್ನು ಮುಖೋದ್ಗತವಾಗಿ ಹೇಳ್ತಾ ಇದ್ದ, 6 ಶಾಸ್ತ್ರಗಳು, ಎಲ್ಲ ರೀತಿಯಾದಂಥ ವಿದ್ಯೆ ಅವನಲ್ಲಿತ್ತು. ಸಾಮಾನ್ಯ ಲಂಕೆಯನ್ನು ಶ್ರೀಲಂಕಾ ಮಾಡಿದ್ದ ರಾವಣ. ಶ್ರೀಲಂಕಾ ಅಂದರೆ ಏನು? ಬಂಗಾರದ ಲಂಕಾ. ಆಗಿನ ಕಾಲದಲ್ಲಿ ಶ್ರೀಲಂಕಾದಷ್ಟು ಶ್ರೀಮಂತ ಯಾವುದೂ ಇರಲಿಲ್ಲ ಜಗತ್ತಿನಲ್ಲಿ, ಅಷ್ಟು ಶ್ರೀಮಂತವಾಗಿತ್ತು. ಅದನ್ನು ಕಟ್ಟಿದಂಥವ ರಾವಣ. ಆದರೆ ಏನು ಮಾಡೋದು, ಬಹಳ ಸಾಮರ್ಥ್ಯ ಇತ್ತು ರಾವಣನಿಗೆ. ಸಾಕ್ಷಾತ್ ಶಿವನ ಆತ್ಮಲಿಂಗವನ್ನೇ ತಂದಂಥವ ರಾವಣ. ಆದರೂ ಕೂಡ ಸ್ವಲ್ಪ ಅವನ ಮನಸ್ಸ ಜಾರಿತು, ಸ್ವಲ್ಪ ಅವನ ಕಣ್ಣ ಜಾರಿತು. ಸೀತಾದೇವಿಯನ್ನು ಮೋಹಿಸಿದ. ತತ್ ಪರಿಣಾಮವಾಗಿ ಕೆಲವೇ ವರ್ಷಗಳಲ್ಲಿ ಲಂಕಾ ಸುಟ್ಟು ಬೂದಿಯಾಗಿ ಹೋಯಿತು. ಎಲ್ಲ ಸೇವಕರು ನಾಶವಾಗಿ ಹೋದರು. ರಾವಣನ 10 ತಲೆಗಳೆಲ್ಲ ಉರುಳಿ ಬಿದ್ದು ರಾವಣ ಧರಾಶಾಯಿಯಾದ, ಸತ್ತ ಹೆಣವಾದ ಅಂತ ಹೇಳ್ತಾರೆ. ಎದರಿಂದ ರಾವಣನನ್ನು ನಾಶ ಮಾಡಿದ್ದು ಬೇರೆ ಯಾವುದೂ ಅಲ್ಲ, ಇನ್ನೊಬ್ಬರ ಹೆಣ್ಮಗಳ ಕಡೆಗೆ ಏನು ದೃಷ್ಟಿಯನ್ನು ಹಾಯಿಸಿದಲ್ಲ, ಆ ಒಂದು ತಪ್ಪಿಗಾಗಿ ಇಡೀ ಲಂಕಾ ಸುಟ್ಟು ದಹನ ಆಗಿ ಹೋಯಿತು. ರಾವಣನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಭೀಷ್ಮಾಚಾರ್ಯರು ಬಾಣದ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ. ಆವಾಗ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಭೀಷ್ಮಾಚಾರ್ಯರೇ, ನೀವು ಅಖಂಡ ಬ್ರಹ್ಮಚಾರಿಗಳು, ಬಹಳ ಸಾಮರ್ಥ್ಯ. ಅಷ್ಟೇ ಅಲ್ಲದೆ ಪಿತಾಮಹನ ಸ್ಥಾನ ನಿಮಗಿತ್ತು. ಮತ್ತು ನೀವು ಒಬ್ಬರೇ ಇರಲಿಲ್ಲ, ದ್ರೋಣಾಚಾರ್ಯರಿದ್ದರು, ಕರ್ಣ ಇದ್ದ. ಬಹಳ ದೊಡ್ಡ ಸಾಮ್ರಾಜ್ಯವೇ ನಿಮ್ಮ ಕೈಯಲ್ಲಿತ್ತು. ಇಷ್ಟೆಲ್ಲ ಇದ್ದಾಗಲೂ ಕೂಡ ನೀವೆಲ್ಲ ಯಾಕೆ ಸೋತ್ರಿ? ಕುರುವಂಶ ನಷ್ಟದ ಹಾದಿಯನ್ನು ಯಾಕೆ ಹಿಡಿತು? ಮಹಾಭಾರತ ಯುದ್ಧ ಯಾಕಾಯಿತು ಅಂತ ಪ್ರಶ್ನೆಯನ್ನು ಕೇಳಿದರು ಭೀಷ್ಮಾಚಾರ್ಯರಿಗೆ. ಭೀಷ್ಮಾಚಾರ್ಯರಂದ್ರೆ ಸಾಮಾನ್ಯ ಇರಲಿಲ್ಲ, ಧರ್ಮದ ಹಿರಿಯ. ಪಿತಾಮಹ ಅಂದ್ರೆ ಮುತ್ತಜ್ಜ, ಬಹಳ ಹಿರಿಯರವರು, ಬಹಳ ತೂಕದ ನಡೆ. ಇಡೀ ಜೀವನದಲ್ಲಿ ಅಪ್ಪನ ಸಲುವಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಿದಂತಹ ಮಹಾ ಸಾಮ್ರಾಟ ಯಾರು ಅಂದರೆ ಭೀಷ್ಮಾಚಾರ್ಯ. ನಾನು ಎಂದೆಂದಿಗೂ ಲಗ್ನ ಆಗುವುದಿಲ್ಲ, ನಾನು ಎಂದಿಗೂ ರಾಜಸಿಂಹಾಸನದ ಮೇಲೆ ಕೂಡುವುದಿಲ್ಲ, ಸದಾಕಾಲ ಕುರುವಂಶದ ಸೇವಕನಾಗಿಯೇ ಇರ್ತೀನಿ, ಸದಾಕಾಲ ಕುರುಕ್ಷೇತ್ರವನ್ನು ರಕ್ಷಣೆ ಮಾಡ್ತೀನಿ ಅಂತ ಪ್ರತಿಜ್ಞಾ ಮಾಡಿದಂತಹ ಶೂರ. ಅಂತಹ ಭೀಷ್ಮಾಚಾರ್ಯ ಒಂದು ಮಾತನ್ನು ಹೇಳ್ತಾನೆ. ಇದನ್ನೆಲ್ಲ ನೆನಪಿಟ್ಕೋಬೇಕು ನಾವು. ಏನು ಮಾತು ಹೇಳ್ತಾನಂದ್ರೆ, ನೋಡಪ್ಪ, ಯಾವ ಸಾಮ್ರಾಜ್ಯದಲ್ಲಿ, ಯಾವ ಮನೆಯಲ್ಲಿ, ಯಾವ ಕುಲದಲ್ಲಿ, ಯಾವ ದೇಶದಲ್ಲಿ ಒಬ್ಬ ಹೆಣ್ಮಗಳಿಗೆ ಅಪಮಾನ ಆಗ್ತದೆ, ಒಬ್ಬ ಹೆಣ್ಮಗಳ ಮಾನಭಂಗವಾಗುವಂಥ ಪ್ರಸಂಗ ನಡೀತದ, ಯಾವ ಮನೆಯಲ್ಲಿ ಒಬ್ಬ ಹೆಣ್ಮಗಳು
ಮನಸಾಪೂರ್ವಕವಾಗಿ ಬಿಕ್ಕಿ ಬಿಕ್ಕಿ ಅಳತಾಳಲ್ಲ, ಅಂತಹ ಕುಲವೇ ನಷ್ಟವಾಗಿ ಹೋಗ್ತದಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಸಾಮಾನ್ಯ ಮಾತಲ್ಲಿದು, ಗೊತ್ತಿರಬೇಕು. ಇದಕ್ಕೆ ಧರ್ಮ ಅಂತ ಕರೀತಾರೆ. ನಾವೇನು ಮಾಡ್ತೀವಿ? ಅವರೇನು ಹೆಣ್ಮಕ್ಕಳು ಅಂತ ತಿಳ್ಕೊತೀವಿ. ಅವರೇನು ಹೆಣ್ಮಕ್ಕಳನ್ನಬಾರದು. ಧರ್ಮ ಅನ್ನುವಂಥದ್ದು ಮಾನ ಮರ್ಯಾದೆ ಸಂಸ್ಕಾರಗಳ ಪ್ರತಿರೂಪವೇ ಹೆಣ್ಮಕ್ಕಳು. ಅಕಸ್ಮಾತ್ ಅವರಿಗೆ ಅಪಮಾನವಾಯಿತು ಅಂದ್ರೆ ಅಷ್ಟು ದೊಡ್ಡ ಸಾಮ್ರಾಜ್ಯ ಎಲ್ಲ ಹಾಳಾಗಿ ಹೋಯಿತು. 18 ಅಕ್ಷೋಹಿಣಿ ಸೈನ್ಯ ಎಲ್ಲ ಸತ್ತು ಹೋಯಿತು. ಎದಕ್ಕೆ? ಬರೀ ಒಬ್ಬ ದ್ರೌಪದಿಯ ಅಪಮಾನ ಮಾಡಿದ್ದಕ್ಕಾಗಿ ಎಲ್ಲ ನಷ್ಟವಾಗಿ ಹೋಯಿತು. ಅದಕ್ಕೆ ಅವರೆಲ್ಲಿ ಬಸವಣ್ಣನವರು ಹೇಳ್ತಾರ, ನಾನು ಇವು ಯಾವಕ್ಕೂ ಅಂಜುವುದಿಲ್ಲ, ಹಾವಿಗಂಜುವುದಿಲ್ಲ, ಬೆಂಕಿಗಂಜುವುದಿಲ್ಲ, ಉರಿಗಂಜುವುದಿಲ್ಲ. ಒಂದು ಕಂಜ್ತೀನಿ, ಒಂದು ಕಳಕ್ತೀನಿ. ಇನ್ನೊಬ್ಬರ ಹೆಣ್ಮಕ್ಕಳು ಅಂದ್ರೆ ಅನ್ಯ ವಧುವೆಂಬುದು ನಿಮ್ಮ ರಾಣಿವಾಸ ಅಂತ ಹೇಳಿದರು. ಅಂದರೆ ಏನು? ಸಾಕ್ಷಾತ್ ಪಾರ್ವತೀ ದೇವಿ ಇದ್ದಂಗೆ ಇನ್ನೊಬ್ಬರ ಹೆಣ್ಮಕ್ಕಳು ಅಂದ್ರೆ ಅವ್ರು ಏನಪ್ಪ, ನಮ್ಮ ತಾಯಿಯ ಸಮಾನ ಅಂತ ನೀನು ಯಾವಾಗ ನೋಡ್ಲಾಕ ಕಲಿತೀಯಲ್ಲ, ಅವಾಗ ನಿನಗೆ ದೇವರ ಬಹಳ ದೂರಿಲ್ಲ, ಸಮೀಪ ಬಂದಿದೆ ಅಂತ ಅರ್ಥ. ನಮ್ಮ ಕಣ್ಣ ನಾವು ತಿದ್ದುಕೋಬೇಕು, ಸ್ವಲ್ಪ ನಮ್ಮ ಮನಸ್ಸನ್ನು ನಾವು ತಿದ್ದುಕೊಳ್ಳೋದು ಕಲಿಬೇಕು. ನಾವೇನು ಈ ಹುಟ್ಟು ಇಷ್ಟು ದೊಡ್ಡವರಾದೀವಿ, ಇನ್ನೂ ಸಮೇತ ನಮ್ಮ ದೃಷ್ಟಿ ಸ್ವಚ್ಛ ಇಲ್ಲ. ಮಹಾತ್ಮರು ಯಾವಾಗಲೂ ಹೇಳ್ತಿರ್ತಾರೆ, ನಿಮ್ಮ ಕಣ್ಣು ಸ್ವಚ್ಛ ಮಾಡ್ಕೋರಿ ಅಂತ ಹೇಳ್ತಿರ್ತಾರೆ. ಗುರುಬಸವ ಮಹಾಶಿವಯೋಗಿಗಳವರಲ್ಲಿ ಇಂತಹ ತಪಸ್ಸಿನ ಶಕ್ತಿ ಇತ್ತು. ಅಪ್ಪಿ ತಪ್ಪಿ ಸವಿತವಾಗಿ ಅವರ ಮನಸ್ಸಿನಲ್ಲಿ ಕಾಮ ಅನ್ನೋದು ಸುಳಿಲಿಲ್ಲ. ಯಾಕವರ ಮಾತುಗಳಲ್ಲಿ ಆ ಸಾಮರ್ಥ್ಯ ಇತ್ತು? ಅವರ ಅಂದದ್ದು ಯಾಕಾಗುತ್ತಿತ್ತು ಅಂದ್ರೆ, ಅಖಂಡ ಬ್ರಹ್ಮಚರ್ಯವನ್ನು ಯಾರು ಪಾಲಿಸ್ತಾರಲ್ಲ ಅವರಿಗೆ ಅಂದದ್ದು ಆಗುವಂಥ ಸಾಮರ್ಥ್ಯ ಇರ್ತದೆ. ಅದಕ್ಕೆ ನಾವು ಜಗಳಾಡಿದರೂ ನಮ್ಮ ಸಮಾನರೊಂದಿಗೆ ಜಗಳಾಡಬೇಕು. ತಪಸ್ವಿಗಳ ಜೊತೆಗೆ ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವಂತಹ ಬ್ರಹ್ಮಚರ್ಯ ವ್ರತನಿಷ್ಠರ ಜೊತೆಗೆ, ಸನ್ಯಾಸಿಗಳ ಜೊತೆಗೆ, ಅಂತಹ ತ್ಯಾಗಿಗಳು ಯೋಗಿಗಳು ಕಾಮವನ್ನು ಸುಟ್ಟು ಹೋಮವನ್ನು ಅರುಹಿ ತ್ರಿಪುರ ಸಂಹಾರದ ಕೀಲ ಬಲ್ಲಡೆ ಅಂತ ಹೇಳಿದರಲ್ಲ, ಆ ಸ್ಥಿತಿಯಲ್ಲಿ ನಿಂತಹ ಒಬ್ಬ ಯೋಗಿಯನ್ನು ಕೆಣಕಬಾರದು. ನಮಗೇನೋ ಅನ್ನಿಸ್ತಿರಬಹುದು, ಆದರೆ ಗುರುಬಸವ ಮಹಾಶಿವಯೋಗಿಗಳವರಲ್ಲಿ ಅಂತಹ ತಪಸ್ಸಿನ ಶಕ್ತಿ ಇತ್ತು. ಜಗತ್ತೇನು ಹುಚ್ಚದನ? ಯಾರೋ ದಡ್ರೆಲ್ಲ ನಾವು ಬಹಳ ಶಾಣೆ ಅದೀವಿ, ಎಲ್ಲಿ ತಾಕತ್ತಿರ್ತದ ಅಲ್ಲಿ ತಲೆ ಬಾಗ್ತೀವಿ. ಭೈರವನಾಥನಿಗೆ ಯಾಕೆ ಹೋಗ್ತೀವಿ? ಭಾಳ ಮಂದಿ ಹೇಳಿದರು ನಮಗೆ, ಅಜ್ಜಾರ ಜಾತ್ರೆಗೆ ಯಾರ್ಯಾರ ಗದ್ದಲ ಮಾಡಿದರು ಅಂದ್ರೆ ಮುಂದಿನ ವರ್ಷ ಅವ ಜಾತ್ರೆನ ನೋಡೋದಿಲ್ಲ ಅಂತ ಹೇಳಿದರು. ತಾಕತ್ತದ ಅಂತ ತಿಳ್ಕೊಂಡು ನಾವು ಅಂಜ್ತೀವಿ, ತಲೆ ಬಾಗ್ತೀವಿ. ಯಾರಾದರೂ ಏನಾದರೂ ನ್ಯಾಯದ ಪ್ರಶ್ನೆ ಬಂತು, ಇವ ಸುಳ್ಳು ಹೇಳಂಗೆ ಕಾಣ್ಲ ಹತ್ತ ಅಂದ್ರೆ ಅಲ್ಲಿ ಗುರುಬಸವನ ಮಠಕ್ಕೆ ಹೋಗಿ ಆ ಮಠದಾಗ ಕೂತು ಇದ ಮಾತು ಹೇಳು, ನಾ ಕೇಳ್ತೀನಿ ಅಂತ ನ್ಯಾಯದ ಸಂದರ್ಭದಲ್ಲಿ ಹೇಳ್ತಾರೆ. ಅವರಲ್ಲಿ ಆ ಸಾಮರ್ಥ್ಯ ಇತ್ತು. ಬಸವಣ್ಣನವರ ಧರ್ಮವನ್ನು ಸರಿಯಾಗಿ ಚಾಚು ತಪ್ಪದೆ 100ಕ್ಕೆ 100ರಷ್ಟು ಪಾಲಿಸಿದಂತಹ 18-19ನೇ ಶತಮಾನದ ಶಿವಯೋಗಿಗಳಲ್ಲಿ ಅಗ್ರಗಣ್ಯರಾದಂಥವರೇ ಗುರುಬಸವ ಮಹಾಶಿವಯೋಗಿಗಳು. ಪಾಲಿಸ್ಬೇಕಲ್ರಿ. ವಚನೇನ ಸಾವಿರಾರು ಕಂಠಪಾಠ ಹೇಳಬಹುದು, ಗಿಳಿ ಹೇಳ್ದಂಗೆ. ಆಡದೆ ನವಿಲು ಹಾಡದೆ ತಂತಿ ತ್ರಿವಿಧ ದಾಸೋಹವಿಲ್ಲದನ್ನಕ್ಕ ಅಂತ ಹೇಳ್ತಾರೆ. ಏನು ಒಂದು ತಂತಿ ಹಾಡ್ತದ, ಹಾಡಿದವ ಭಾಳ ದೊಡ್ಡವನಲ್ಲ. ಮಾತೇನು ನಾವು ಆಡೋದೇನು ಗಿಳಿ ಮಾತನಾಡ್ತದ. ಆದ್ರೆ ಹಂಗೆ ಪಾಲಿಸೋರು ಬೇಕಲ್ಲ. ಬಸವಣ್ಣನವರು ಅದನ್ನೆಲ್ಲ ಪರಿಪಾಲಿಸಿದಂಥವ್ರು. ಬಸವಣ್ಣನವರ ಮನಸ್ಸು ಅಂದ್ರೆ ಅತ್ಯಂತ ಸ್ವಚ್ಛ. ನಮಗೂ ಕೂಡ ಭಾಳ ಮಂದಿ ಕೇಳ್ತಾರೆ, ಏನಂಥೇಳಿ, ಇಲ್ರಿ ನಾವು ದಿನ ಪೂಜಾ ಮಾಡ್ತೀವಿ, ದೇವರ ಒಲಿವಲ್ಲ.
ಪದ್ಧತಿ ಪ್ರಕಾರ ಪೂಜೆ ಮಾಡ್ತೀವಿ. ನಾವು ಹೊಳ್ಳಿ ಕೇಳ್ತೀವಿ, ನೀನು ನಿನ್ನ ಧರ್ಮ ಪತ್ನಿಯನ್ನು ಬಿಟ್ಟು ಉಳಿದಂಥ ಜಗತ್ತಿನ ಎಲ್ಲ ಹೆಣ್ಮಕ್ಕಳನ್ನು ನಿನ್ನ ತಾಯಿ ಹಂಗೆ ಎಂದು ನೋಡ್ಲಾಕ ಕಲಿತಲ್ಲ, ಅಂದ ನಿನಗೆ ದೇವರು ಭೇಟಿ ಅಕ್ಕನ. ಏನ್ರಿ ಆಧುನಿಕ ಕಾಲದಲ್ಲಿ ಹುಡುಗರು ಸಹಿತ ಎಷ್ಟು ಕೆಟ್ಟು ಹೋಗ್ಯಾವ ವಿಚಾರ ಮಾಡಿರಿ. ಸಣ್ಣ ಸಣ್ಣ ಹುಡುಗರು 10ನೇತೆ 12ನೇತೆ ಹುಡುಗರು ಶಾಲೆಗೆ ಹೋಗಿ ಅಕ್ಕ ತಂಗಿ ಅಂತ ನೋಡೋದಿರ್ತದೆ. ಇದು ಧರ್ಮದ ದೇಶ, ಧರ್ಮವನ್ನು ಜಗತ್ತಿಗೆ ಕಲಿಸಿಕೊಟ್ಟಂತಹ ದೇಶ. ಆದ್ರೆ ಮನ್ಯಾಗ ಅವ್ವ ಅಪ್ಪನೂ ಹೇಳಂಗಿಲ್ಲ. ಹೇಳಬೇಕು, ನೀವು ಇದನ್ನು ಕಲಿಸ್ಲಿಲ್ಲ ಅಂದರೆ ನಿಮಗೆ ಅವ್ವ ಅಪ್ಪ ಅಂತಾರೆ ಯಾಕೆ ಕರಿಬೇಕು? ನೀವು ಇದನ್ನು ಮೊಟ್ಟ ಮೊದಲು ಕಲಿಸ್ಬೇಕು. ನೋಡಪ್ಪ ತಮ್ಮ, ನೀ ಶಾಲೆಗೆ ಹೋಗಿ ಶಾಲೆಯಲ್ಲಿ ಎಷ್ಟು ಜನ ಅದಾರಲ್ಲ ಅವರಿಗೆಲ್ಲ ನಿನ್ನ ಅಕ್ಕ ನಿನ್ನ ತಂಗಿಯ ಸಮಾನ ಅಂತ ತಿಳ್ಕೊ ಅಂತ ನೀವು ಮಕ್ಕಳಿಗೆ ತಿಳಿಸಿ ಹೇಳೋದು ಕಲಿಬೇಕು. ಏನವು ಪ್ರೇಮಿಗಳ ದಿನಾಚರಣೆ ಮಾಡ್ಲತ್ತಾರ. ಭಾರತ ದೇಶದಲ್ಲಿ ವ್ಯಾಲೆಂಟೈನ್ಸ್ ಡೇ ಮಾಡ್ಲತ್ತಾರ. ಇದಕ್ಕಿಂತ ದೊಡ್ಡ ದುರ್ಭಾಗ್ಯ ಇನ್ನೇನದ? ಯಾವ ದೇಶದಲ್ಲಿ ನಾವು ಎಲ್ಲರನ್ನೂ ಸಾಕ್ಷಾತ್ ಆದಿಶಕ್ತಿಯ ಸ್ವರೂಪ ಅಂತ ತಿಳ್ಕೊಳ್ತೀವಿ, ಈ ದೇಶದಲ್ಲಿ ಧರ್ಮಸಮ್ಮತವಾಗಿ ಕೈ ಹಿಡಿದಂಥ ಒಬ್ಬ ಸ್ತ್ರೀಯನ್ನು ಮಾತ್ರ ಅವ ಧರ್ಮ ಪತ್ನಿ ಅಂತ ತಿಳಿದುಕೊಳ್ಳಬೇಕು. ಅದು ಅಗ್ನಿ ಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ತನ್ನ ತಂದೆ ತಾಯಿಗಳ ಪಾದ ಮುಟ್ಟಿ ಪ್ರತಿಜ್ಞೆ ಮಾಡ್ತಾನೆ. ಅಜ್ಜ ಅಜ್ಜಿ ಇಡೀ ಊರಿನ ಹಿರಿಯರು ಬಂಧು ಬಾಂಧವರ ಸಮಕ್ಷಮದಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾನ. ನಾನು ಇನ್ನು ಮುಂದೆ ಇವರನ್ನು ಧರ್ಮ ಪತ್ನಿ ಅಂತ ಸ್ವೀಕಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡುವುದೇ ಲಗ್ನ. DJ ಹಚ್ಚೋದು ಲಗ್ನ ಅಲ್ಲ, ಊರಿಗೆ ಊಟ ಹಾಕುವುದು ಲಗ್ನ ಅಲ್ಲ. ನೀವು 10,000 ಮಂದಿಯನ್ನು ಕೂಡಿಸ್ರಿ, ಈ ಪ್ರತಿಜ್ಞೆಯನ್ನು ಮರೆಯದೇ ಪಾಲಿಸಿದ್ರೆ ಮಾತ್ರ ಅದಕ್ಕೆ ಲಗ್ನ ಅಂತ ಕರೀತಾರೆ. ಎಲ್ಲರೂ ಮಾಡ್ಯಾರಿಲ್ಲದನ್ನು. ಅವರು ಏನೇನೋ ಪುರೋಹಿತರು ಮಂತ್ರ ಹೇಳ್ತಾರೆ, ನೀವು ಅಂದು ಒಟ್ಟು ಎಲ್ಲರೂ ಕೂಡಿ ಅಕ್ಕಿ ಕಾಳರೇ ಹೋಗಿಲಿ ಹೂವರೇ ಹೋಗಿಲಿ ಒಗೆದು ಉಂಡು ಹೋಗಿಬಿಡ್ತಾರೆ, ಮುಗಿದು ಹೋದ ಕೆಲಸ. ಅದಕ್ಕೆ ಬಸವಣ್ಣನವರು ಇಂತಹ ತತ್ವ ಸಿದ್ಧಾಂತಗಳನ್ನು ನಮಗೆಲ್ಲ ಕಲಿಸಿಕೊಟ್ರು. ನಾವೆಲ್ಲರೂ ಕೂಡ ಈ ವಿರಕ್ತ ಮಠಕ್ಕೆ ಬಂದಿದ್ದೀವಿ ಅಂದ್ರೆ ಇಂಥ ಸ್ವಲ್ಪ ಆದರೂ ಸಂಸ್ಕಾರಗಳನ್ನು ಕಲಿಬೇಕು. ಬರೀ ಮಠಕ್ಕೆ ಬಂದೀವಿ, ಟೈಮ್ ಆಯ್ತು, ಅವರು ಸಜ್ಜಕ ಅನ್ನ ಸಾರ ಮಾಡಿದರು, ಹೊರಗೆ ಮಳೆನೂ ಹತ್ತು, 1 ತಾಟು ತೊಗೊಳಲ್ಲಿ 2 ತಾಟು ತೊಗೊಂಡಿವಿ, ಪ್ರಸಾದ ಆಯಿತು, ಬಸವೇಶ್ವರ ಮಹಾರಾಜ್ ಕಿ ಜೈ ಅಂತ ಹೋಗಿಬಿಟ್ಟು ಅಂದ್ರೆ ಮುಗಿದು ಹೋತು. ಬಸವೇಶ್ವರ ಮಹಾರಾಜ್ ಕಿ ಜೈ ಅನ್ನೋದು ಅಷ್ಟೇ ಅಲ್ಲ, ಹಂಗೆ ನಾವು ಬದುಕಿದ್ದೀವಿ ಅಂದರೆ ನಿಜವಾದ ನಮನಗಳನ್ನು ಆ ಪೋಳಿಗೆ ಸಲ್ಲಿಸಿದಂಗೆ ಆಗ್ತದೆ. ಇವೆಲ್ಲ ಕಲಿಬೇಕು. ಇನ್ನು ಮುಂದೆ ಬರುವಂಥ ದಿನಮಾನಗಳಲ್ಲಿ ಯಾರಾದರೂ ಬೀಳೂರಿಗೆ ಬಂದು ನೋಡಿದ್ರೆ 12ನೇ ಶತಮಾನದಲ್ಲಿ ಏನು ಶೋಷರಣರಿದ್ರಲ್ಲ ಅದನ್ನೆಲ್ಲ ನಿಮ್ಮಲ್ಲಿ ಕಾಣಬೇಕು. ಹಂಗೆ ನೀವೆಲ್ಲ ತಯಾರಾಗಬೇಕು. ಗುರುಬಸವ ಅಪ್ಪಗಳ ಹೆಸರು ಭಾಳ ದೊಡ್ಡದದ, ಅದರ ತಕ್ಕಂಗೆ ನಾವು ತಯಾರಾಗಬೇಕಲ್ಲ. ಕುಸ್ತಿ ಕಲಿಸೋ ಮಾಸ್ತರ್ನ ಭಾಳ ತಯಾರದಾಗದಾನ, ನಾವರೇನ ಬಾಳಿಕಾಯಿ ಕುಸ್ತಿ ಒಗಿಲಾಕ ಸಹಿತ ತಯಾರಿಲ್ಲ ಅಂದ್ರೆ. ಪೈಲ್ವಾನ ಭಾಳ ದೊಡ್ಡ ಕೊಲ್ಲಾಪುರ ಪೈಲ್ವಾನ್, ಅವ್ರ ಕೈಯಾಗಿ ಅಂಥವ್ರು ತಯಾರಾಗ್ಯಾರ ಅಂದ್ರೆ ಹಿಂದೆ ಕೇಸರಿ ಅಂಥವ್ರು ತಯಾರಾಗ್ಯಾರ. ಆದರೆ ಈಗ ನಾವು ಸದ್ಯ ನೋಡ್ಲಾಕ ಹೋದೀವಿ ಅಂದ್ರೆ ಬಾಳಿಕಾಯಿ ಕುಸ್ತಿ ಸಹಿತ ಒಗ್ಯಾವ್ರಿಲ್ಲ. ಹಂಗಾಗಬಾರ್ದು. ಗುರುಬಸವ ಅಪ್ಪಗಳ ಹೆಸರು ತಗೋತೀವಿ ಅಂದ್ರೆ ಈ ನಾಲಿಗೆಯ ಮೇಲೆ ಅವರ ಹೆಸರದ ಅಂದ್ರೆ, ನಮ್ಮೆಲ್ಲರ ಮನಸ್ಸಿನಲ್ಲಿ ಅವರ ಹೆಸರದ ಅಂದ್ರೆ ನಾವೆಲ್ಲರೂ ಕೂಡ ಅಷ್ಟು ಶುದ್ಧರಾಗಿರಬೇಕು, ಪ್ರಾಮಾಣಿಕರಾಗಿರಬೇಕು, ಚಾರಿತ್ರ್ಯವಂತರಾಗಿರಬೇಕು. ಈ ಮಠಕ್ಕೆ ಬರೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲಿದು. ಇಲ್ಲಿ ಬರೀ ನಮಗೆ ಮಠ ಅಂತ ಅಷ್ಟೇ ಕಾಣಿಸ್ತಿರ್ಬೋದು, ತಪಸ್ಸಿನ ಅಗ್ನಿ ಅದ ಇಲ್ಲಿ. ಕಲ್ಲ ಮಣ್ಣಿಂದ ಅಲ್ಲಿದು ಮಠ ಅಂದ್ರೆ ಇಲ್ಲಿ ಸದಾಕಾಲ ಓಂ ನಮಃ ಶಿವಾಯ ಮಹಾಮಂತ್ರದ ಶಕ್ತಿ ಅದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ನುವಂತಹ ದಿವ್ಯ ಶಕ್ತಿಯ ವಾಸಸ್ಥಾನ ಅದ. ಅದಕ್ಕೆ ಬಹಳ ಶಕ್ತಿ ಅದ. ತಾವೆಲ್ಲರೂ ಅಂತಹ ಶ್ರದ್ಧೆಯನ್ನು ಇಟ್ಕೊಂಡು ಹೋಗ್ರಿ.
ನಾವೆಲ್ಲರೂ ಕೂಡ ಬಸವಣ್ಣನವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಸರಿಯಾಗಿ ಎಷ್ಟು ಆಕತ್ತೀವೋ ಅಷ್ಟು. ಒಂದು ದಿವಸಕ್ಕೆ ಯಾರೂ ಹತ್ತನೇತಿಗೆ ಹೋಗೋದಿಲ್ಲ. ವನ್ಯತೆರೇ ಮೊದಲು ಪಾಸ್ ಮಾಡೋನಲ್ಲ. ಇದು ಆಧ್ಯಾತ್ಮಿಕ ವನ್ಯತೆ, ಎರಡನೇತೆ, ಇದು ಅಧ್ಯಾತ್ಮದ ಸಾಲಿದು. ಇಲ್ಲರಿ ನಾವು ಡಿಗ್ರಿ ಪಡೆದಿದ್ದೀವಿ, ಹೊರಗೆ ಪಡೆದೇ ರೀ ಅಧ್ಯಾತ್ಮದಾಗ ಪಡಿಬೇಕಲ್ಲ. ಅದಕ್ಕೆ ಆ ರೀತಿಯಾದಂಥ ದೃಷ್ಟಿಕೋನ, ಆ ರೀತಿಯಾದಂಥ ಒಂದು ಸ್ವಚ್ಛ ಮನಸ್ಸನ್ನು ಗುರು ಬಸವ ಮಹಾಶಿವಯೋಗಿಗಳವರು ನಮ್ಮೆಲ್ಲರಿಗೂ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥಿಸಿ 2 ನುಡಿಗಳು ಪೂಜ್ಯರ ದಿವ್ಯ ಪಾದ ಪದ್ಮಗಳಿಗೆ ಸಮರ್ಪಿತ. ಇದೀಗ